ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಗೆ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಗಾಯ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಡೆಫಿನೆಟ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನಿಮ್ಮ ನೆಕ್ಸ್ಟ್ ಚಾಪ್ಟರ್, ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಥವಾ ಅಪ್ಕಮಿಂಗ್ ವೀಕ್ಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಫೋಕಸ್, ನಿಮ್ಮ ಕಾನ್ಸಂಟ್ರೇಷನ್ ಯಾವ ಒಂದು ಪರ್ಟಿಕ್ಯುಲರ್ ಕಡೆಗೆ ಹೋಗ್ತಾ ಇರುತ್ತೆ, ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಏನೆಲ್ಲ ಬದಲಾವಣೆ ನೀವು ನೋಡ್ಬೋದು, ನಿಮ್ಮ ಕರಿಯರ್ ಆಗಿರ್ಬೋದು, ನಿಮ್ಮ ಲವ್ ಲೈಫ್ ಆಗಿರ್ಬೋದು, ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು, ಸರ್ಪ್ರೈಸಿಂಗ್ ಚೇಂಜಸ್ ಏನಾಗಿರ್ಬೋದು, ನಿಮ್ಮ ಲೈಫಲ್ಲಿ ಯಾರು ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ಅದು ಯಾರಾಗಿರ್ತಾರೆ, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಚಾಲೆಂಜಸ್ ಏನಾಗಿರುತ್ತೆ, ನಿಮಗೆ ಗೊತ್ತಿಲ್ದಿರೋ ಒಂದಷ್ಟು ಸ್ಕಿಲ್ಸ್ ಏನಿರುತ್ತೆ ನಿಮ್ಮಲ್ಲಿ. ಸೊ ಇವಾಗ ನೀವು ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ, ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಸೊ ಗಾಯ್ಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದೇ ಮೆಸೇಜ್ಗಳು ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ 2 ಆಪ್ಷನ್ಸ್ ಇರುತ್ತೆ, ಎಲ್ಲ ವಿಡಿಯೋ ತರ, ಎಲ್ಲ ಒಂದು ರೀಡಿಂಗ್ ತರ. ಇದ್ರಲ್ಲೂ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬಂದಿದೆ ಅನ್ಕೊಂಡಿದೀನಿ, ರೈಟ್? ಸೊ ಚೂಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳ್ಳಿ, ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ಮೇನ್ ಆಗಿ ಡಿಸ್ಕ್ರಿಪ್ಷನ್ ಅಥವಾ ಟೈಮ್ ಸ್ಟಾಂಪ್ಸ್ ಎಲ್ಲ ಆಲ್ರೆಡಿ ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆಲ್ ರೈಟ್. ಸೊ ಗೈಸ್, ಪಾಸ್ ಮಾಡಿ ಇನ್ ಕೇಸ್ ನಿಮಗೆ ಚೂಸ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ಕಂಪ್ಲೀಟಾಗಿ ಫೋಕಸ್ ಮಾಡ್ಬೇಕಂದ್ರೆ. ಆಲ್ ರೈಟ್. ಎಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಅವ್ರ ಫಸ್ಟ್ ಗ್ರೂಪ್ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಚಾಪ್ಟರ್ ಅಲ್ಲಿ ಏನೆಲ್ಲ ಸರ್ಪ್ರೈಸಿಂಗ್ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಲೆಟ್ಸ್ ಸಿ. ಆಲ್ ರೈಟ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಆಲ್ ರೈಟ್. ಸೊ ನೋಡೋಣ ಗೈಸ್, ಗ್ರೂಪ್ 1 ಅವ್ರಿಗೆ ಏನೆಲ್ಲ ಚೇಂಜಸ್ ಬರ್ತಾ ಇದೆ ನಿಮಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಅಂತ. ಫಸ್ಟ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ಒಂದು ಟೈಟಲ್ ಕೊಡೋಣ, ಅಂದ್ರೆ ಮೇನ್ ಥೀಮ್ ಇದೇ ಆಗಿರುತ್ತೆ. ಒಂದು ಟ್ರೈಲರ್, ಮೂವಿ ಟ್ರೈಲರ್ ರಿಲೀಸ್ ಆಗುತ್ತಲ್ವಾ, ಆ ತರ ಟ್ರೈಲರ್ ನೋಡೋಣ. ಆಲ್ ರೈಟ್. ಸೊ ಗ್ರೂಪ್ 1 ಅವ್ರಿಗೆ there is a self-worth card. All right. And with message horseshoe, good luck. Wow. ಇದು ಗುಡ್ ಲಕ್ ಬರ್ತಾ ಇದೆ ಅನ್ನೋದಕ್ಕಿಂತ ಇವಾಗ ಏನಾದ್ರೂ ಒಂದು ಹೊಸ ಅಡ್ವೆಂಚರ್ ಮಾಡಕ್ಕೆ ಹೋಗೋಷ್ಟೊತ್ತಿಗೆ ಗುಡ್ ಲಕ್ ಅಂತ ವಿಶ್ ಮಾಡ್ತಾರಲ್ವಾ, ಆ ತರ ಒಂದು ಇಮೇಜ್ ಬಂದಂಗ ಆಗ್ತಾ ಇದೆ. ಈ ಒಂದು ಇಮೇಜ್ ಅಲ್ಲೂ ನೋಡ್ಬೋದು, ದೇರ್ ಈಸ್ ಮ್ಯಾಗ್ನೆಟ್, ಅಂದ್ರೆ ನೀವು ಗುಡ್ ಲಕ್ ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ನಿಮ್ ಕಡೆ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಈ ಒಂದು ಇಮೇಜ್ ನೋಡಿದ್ರೆ ಇಲ್ಲೊಂದು ಒಂಥರ ಎಂಪೈರ್ ತರ ಒಂದು ಚೇರ್ ಇದೆ, ಆ ಚೇರ್ ನಿಮ್ದೆ, ದಿಸ್ ಈಸ್ ಯೋರ್ಸ್. ಆ ಒಂದು ಆಸ್ಥಾನ ನಿಮ್ಗೋಸ್ಕರನೇ ಇರೋದು, ನೀವು ಹೋಗಿ ಅಲ್ಲಿ ಕೂರ್ತಾ ಇರೋದನ್ನ ನೋಡ್ತಾ ಇದೀನಿ. ಅಂಡ್ ಲೈಟ್ ನಿಮ್ಮೇಲಿದೆ, ಫೋಕಸ್ ನಿಮ್ಮೇಲಿದೆ, ಎಲ್ಲಾರ್ದು ಅಟೆನ್ಷನ್ ಮೇನ್ ಆಗಿ ನಿಮ್ಮೇಲಿದೆ. ಸೊ ಗ್ರೂಪ್ 1 ಇದೆಲ್ಲ ನೋಡಿದ್ರೆ ನಂಗೆ ಏನ್ ಅನ್ಸ್ತದೆ, ನೆಕ್ಸ್ಟ್ ಚಾಪ್ಟರ್ ಟ್ರೈಲರ್ ಅಥವಾ ನೆಕ್ಸ್ಟ್ ಚಾಪ್ಟರ್ ಮೇನ್ ಥೀಮ್ ಅಂದ್ರೆ ನೀವು ನಿಮ್ಮೇಲ್ ಜಾಸ್ತಿ ಫೋಕಸ್ ಮಾಡ್ಕೊಂತೀರಾ, ನೀವು ನಿಮ್ಮ ಗ್ರೋತ್ ಮೇಲ್ ಜಾಸ್ತಿ ಫೋಕಸ್ ಮಾಡ್ಕೊಂತೀರಾ. ಫಾರ್ ಅನ್ ಎಕ್ಸಾಂಪಲ್, ಮೇ ಬಿ ಇಷ್ಟೇ ನಿಮಗೆ ಒಂದು ಥಾಟ್ ಇತ್ತು ಅನ್ಸುತ್ತೆ, ನಾನೊಂದು ಗ್ರೂಪ್ ಅಲ್ಲಿ ಇದ್ದೀನಿ, ನಾನೊಂದು ಫ್ರೆಂಡ್ಶಿಪ್ ಗ್ರೂಪ್ ಅಲ್ಲಿ ಇದ್ದೀನಿ, ಬಟ್ ಎಷ್ಟೇ ನಾನು ಆಕ್ಟಿವ್ ಆಗಿದ್ರು, ಎಷ್ಟೇ ನಾನು ಅವ್ರಿಗೆ ಒಳ್ಳೇದೇ ಬಯಸಿದ್ರು, ಎಷ್ಟೇ ನಾನು ಕ್ಲೋಸ್ ಆಗಕ್ಕೆ ಟ್ರೈ ಮಾಡಿದ್ರು, ಅಲ್ಲಿ ನನಗೆ ಲೈಕ್ ನನ್ನ ಐಡೆಂಟಿಫೈ ಮಾಡ್ತಾ ಇಲ್ಲ. ಫಾರ್ ಅನ್ ಎಕ್ಸಾಂಪಲ್, ಐ ನೋ ದಿಸ್ ಇಸ್ ಸ್ವಲ್ಪ ಬೇಜಾರಾಗೋ ತರ ಇದೆ ಇವಾಗ ನಾನು ಹೇಳೋ ಎಕ್ಸಾಂಪಲ್, ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಗ್ರೂಪ್ ಅಲ್ಲೇ ಇರ್ತೀರಾ, ನಿಮ್ಮ ಫ್ರೆಂಡ್ ಎಲ್ಗೋ ಹೊರಗೆ ಹೋಗೋ ಪ್ಲಾನ್ ಎಲ್ಲ ಮಾಡಿರ್ತಾರೆ, ಅವರು ಅವ್ರಿಗೆ ಬೇಕಾದ ಪೀಪಲ್, ಅವ್ರಿಗೆ ಬೇಕಾದ ಫ್ರೆಂಡ್ಸ್ ನ ಕರೀತಾರೆ, ಬಟ್ ನಿಮ್ನ ಕರ್ದಿರಲ್ಲ. ಅದೊಂಥರ ಬೇಜಾರಾಗುತ್ತೆ. ಸೊ
ಮೇ ಬಿ ಯಾವ್ದು ಒಂದು ಗ್ರೂಪಲ್ಲಿ ಇರ್ತೀರ ಅಲ್ಲಿ ನಿಮಗೆ ವ್ಯಾಲ್ಯೂ ಇಲ್ಲ, ಅಲ್ಲಿ ನಿಮ್ಮ ಪ್ರೆಸೆನ್ಸಿಗೆ ಒಂದು ವ್ಯಾಲ್ಯೂ ಇಲ್ಲ, ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಅಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಅನ್ನೋದು ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ನೀವು ಅಲ್ಲಿಂದ ಆಟೋಮೆಟಿಕ್ ಆಗಿ ಹೊರಗೆ ಬರ್ತೀರಾ. ಬೇಡ, ನಾನು ಒಬ್ಬರೇ ಸರ್ವೈವ್ ಆಗ್ತೀನಿ, ನನಗೆ ಒಬ್ಬರೇ ಖುಷಿಯಾಗಿರೋ ಒಂದು ಸ್ಟ್ರೆಂತ್ ನನಗಿದೆ, ನಾನು ಒಬ್ಬರೇ ನನಗೆ ಏನು ಬೇಕಾದ್ರೆ ನಾನು ಮಾಡ್ಕೊತೀನಿ, ನಾನು ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗಲ್ಲ. ಆಮೇಲೆ ಮೋರ್ ದೆನ್ ನಿಮ್ಮ ಸೆಲ್ಫ್ ವರ್ತ್ ನಿಮಗೆ ಗೊತ್ತಾಗುತ್ತೆ. ಲೈಕ್ ಎಗೇನ್ ಒಂದು ರಿಲೇಶನ್ಶಿಪ್ ಎಕ್ಸಾಂಪಲೇ ನಾವು ತಗೊಂಡ್ರು ಏನಾಗ್ತಾ ಇರುತ್ತೆ, ನೀವು ತುಂಬಾ ಎಫರ್ಟ್ ಹಾಕ್ತಾ ಇರ್ತೀರಾ, ಆ ಕಡೆ ಆ ಪಾರ್ಟ್ನರ್ ಇಂದ ಏನು ಎಫರ್ಟ್ ಬರ್ತಾ ಇರಲ್ಲ. ನೀವು ನೋಡಷ್ಟು ನೋಡ್ತೀರಾ, ಮಾಡಷ್ಟು ಮಾಡ್ತೀರಾ, ಬಟ್ ಇವಾಗ ನಿಮಗೆ ಒಂಥರ ರಿಯಲೈಸೇಷನ್ ಆಗುತ್ತೆ, ನಾನು ಎಷ್ಟಂತ ಇವ್ರಿಗೋಸ್ಕರ ಬೆಗ್ ಮಾಡ್ಲಿ, ನಾನು ಎಷ್ಟಂತ ಈ ರಿಲೇಶನ್ಶಿಪ್ ಉಳಿಲಿ ಅಂತ ನನಗ್ ನಾನು ಪ್ರೆಷರ್ ಹಾಕೊಂಡು ಕಷ್ಟಪಡ್ಲಿ. ಲೈಕ್ ನಿಮಗೇನೆ ಒಂಥರ ರಿಯಲೈಸೇಷನ್ ಆಗುತ್ತೆ, ಓಕೆ ಇಷ್ಟು ದಿನ ರಿಲೇಶನ್ಶಿಪ್ ವರ್ಕ್ ಆಗ್ತಿದ್ದ ಕಾರಣ ಮೇ ಬಿ ನಾನು ಇವ್ರನ್ನ ಹಿಡಿದಿಟ್ಕೊಂಡಿದ್ದೀನೋ, ನಾನು ಫೋರ್ಸ್ಫುಲಿ ಇವ್ರನ್ನ ನನ್ನ ಜೀವನದಲ್ಲಿ ಇರೋ ತರ ಮಾಡ್ಬಿಟ್ಟಿದ್ದೀನೇನೋ. ಸೊ ನಿಮಗೆ ಒಂಥರ ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದ್ದೀನಿ ಮೇನ್ ಆಗಿ ಗ್ರೂಪ್ 1. ಇಟ್ಸ್ ಮೋರ್ ಲೈಕ್ ನೀವು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಇಷ್ಟು ದಿನ ಮೇ ಬಿ ನಿಮ್ಮ ರೋಟೀನ್ಗಳನ್ನ ಕಟ್ ಮಾಡ್ತಾ ಇದ್ರಿ ಇನ್ನೊಬ್ರು ಪರ್ಸನ್ಗೋಸ್ಕರ, ನಿಮ್ಮ ಒಂದಷ್ಟು ಹಾಬೀಸ್ಗಳನ್ನ ಕಟ್ ಮಾಡ್ತಾ ಇದ್ರಿ ಇನ್ನೊಬ್ಬ ಪರ್ಸನ್ಗೋಸ್ಕರ. ಬಟ್ ಯಾವಾಗ ಅವರೇ ನಿಮಗೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ನಿಮಗೆ ನಿಮ್ಮ ವರ್ತ್ ಅವರಿಗೆ ನೆನಪಾಗ್ತಾ ಇಲ್ಲ, ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ ಅಂದಮೇಲೆ ಅವ್ರನ್ನೆಲ್ಲ ಕಟ್ ಆಫ್ ಮಾಡಿಬಿಟ್ಟು ಇಷ್ಟು ದಿನ ಏನು ನೀವು ಮಿಸ್ ಮಾಡ್ಕೊಂಡಿದ್ರಿ, ಏನೆಲ್ಲ ಒಂದಷ್ಟು ಕ್ಲಾಸಸ್ಸಿಗೆ ಜಾಯ್ನ್ ಆಗೋದನ್ನ ಮಿಸ್ ಮಾಡ್ಕೊಂಡಿದ್ರಿ, ಅದೆಲ್ಲದಕ್ಕೂ ಜಾಯ್ನ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಮೋರ್ ಲೈಕ್ ನಿಮ್ಮ ಡ್ರೀಮ್ಸ್, ಒನ್ ಥಿಂಗ್ ಫಾರ್ ಶೋರ್, ನಿಮ್ಮ ಡ್ರೀಮ್ಸನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ರಿ ಒಂದು ಪರ್ಸನ್ಗೋಸ್ಕರ, ಒಂದಷ್ಟು ಸೆಟ್ ಆಫ್ ಗ್ರೂಪ್ ಪೀಪಲ್ಗೋಸ್ಕರ, ಅಥವಾ ಇನ್ನೊಬ್ರಿಗೋಸ್ಕರ, ಅಥವಾ ಫ್ಯಾಮಿಲಿ ಮೆಂಬರ್ಗೋಸ್ಕರನೇ ಅಂತಾನೆ ಇಟ್ಕೊಳ್ಳಿ. ನಿಮ್ಮ ಡ್ರೀಮ್ಸ್, ನಿಮ್ಮ ಆಸೆಗಳನ್ನೆಲ್ಲ ಒಂಥರ ಸ್ಯಾಕ್ರಿಫೈಸ್ ಮಾಡಿದ್ರಿ ಇಷ್ಟು ವರ್ಷಗಳು, ಇಷ್ಟು ಮಂತ್ಸ್ಗಳು. ಇವಾಗ ನಾನು ನೋಡ್ತಾ ಇದ್ದೀನಿ ನಿಮ್ಮ ಡ್ರೀಮ್ಸ್ಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ, ನಿಮ್ಮ ಗೋಲ್ಸಿಗೆ, ನಿಮ್ಮ ಹಾಬೀಸಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ನಿಮ್ಮ ಸುತ್ತ ಒಂದು ಬೌಂಡ್ರಿ ಹಾಕೋಬಿಡ್ತೀರಾ, ಈ ಬೌಂಡ್ರಿ ಒಳಗೆ ಇಷ್ಟು ಜನ ಮಾತ್ರ ಬರಬೇಕು, ಎಲ್ಲರಿಗೂ ನಾನು ಎಂಟ್ರಿ ಕೊಡಲ್ಲ, ನಮ್ಮ ಮನೆ ಒಳಗೆ ಎಲ್ಲರಿಗೂ ಎಂಟ್ರಿ ಇಲ್ಲ. ಸೊ ಆ ಥರ ನೀವೊಂದು ಬೌಂಡ್ರಿ ಹಾಕೊಳ್ಳೋದು. ಇಟ್ಸ್ ಮೋರ್ ಲೈಕ್ ನಿಮ್ಮ ಮೇಲೆ ಲೈಕ್ ನಿಮಗೆ ಜಾಸ್ತಿ ಐಡಿಯಾ ಸಿಗುತ್ತೆ. ಓಕೆ, ನನ್ನಲ್ಲಿ ಈ ಒಂದು ಟ್ಯಾಲೆಂಟ್ ಇತ್ತು, ಆಕ್ಚುಲಿ ನನಗೆ ಇಷ್ಟು ದಿನ ಎಲ್ಲರೂ ಡಿಮೋಟಿವೇಟ್ ಮಾಡ್ತಾ ಇದ್ರು, ಬಟ್ ನಿಮಗೊಂಥರ ರಿಯಲೈಸೇಷನ್ ಆಗುತ್ತೆ, ಓಕೆ ನನ್ನಲ್ಲಿ ಆ ಟ್ಯಾಲೆಂಟ್ ಇತ್ತು, ನನ್ನಲ್ಲಿ ಸ್ಕಿಲ್ಸ್ ಇತ್ತು, ನಾನು ಅದಕ್ಕೆ ಕೈ ಹಾಕ್ತಾ ಇರಲಿಲ್ಲ ಅಷ್ಟೇ, ಬಿಕಾಸ್ ಎಲ್ಲರೂ ನಿನ್ ಕೆಲ ಆಗಲ್ಲ ಅನ್ನೋದನ್ನ ಎಲ್ಲ ಹೇಳ್ತಾ ಇದ್ರು ಅಷ್ಟೇ. ಬಿಟ್ರೆ ಇಟ್ಸ್ ಮೋರ್ ಲೈಕ್ ನಂಗೆ ಏನ್ ಅನ್ಸ್ತಾ ಇದೆ ಗೊತ್ತಾ, ಒಂದು ಗ್ರೂಪ್ ಆಫ್ ಪೀಪಲ್ ನೀವು ಹೊರಗೆ ಬರ್ತೀರಾ, ಅಲ್ಲಿಂದ ಹೊರಗೆ ಬಂದ್ಮೇಲೆ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಅಲ್ಲಿ ಇಷ್ಟು ವರ್ಷ ಇದ್ದು, ಅಲ್ಲಿ ಇಷ್ಟು ದಿನ ಅವ್ರ ಜೊತೆ ಇದ್ದು ನಿಮ್ಮ ವ್ಯಾಲ್ಯೂನೇ ಮರ್ತೋಗ್ಬಿಟ್ಟಿತ್ತು. ನಿಮ್ಮೊಳಗೆ ಇದ್ದ ಒಂದು ಟ್ಯಾಲೆಂಟ್ ನಿಮಗೆ ಯಾವತ್ತೂ ಗೊತ್ತೇ ಇರಲಿಲ್ಲ, ಅದೊಂಥರ ಹಿಡನ್ ಆಗೋಗ್ಬಿಟ್ಟಿತ್ತು, ಮುಚ್ಚೋಗ್ಬಿಟ್ಟಿತ್ತು. ಅದನ್ನ ನೀವು ರಿಯಲೈಸ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಮೋರ್ ಲೈಕ್ ನಿಮಗೆ ಜಾಸ್ತಿ ರಿಯಲೈಸೇಷನ್ ಆಗುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಒಂದು ಸೆಟ್ ಆಫ್ ಗ್ರೂಪ್ ಪೀಪಲ್ ಜೊತೆ ಇರ್ತೀರಾ ನೀವು, ಅವ್ರು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತಾರೆ, ನೀನು ಅಲ್ಲೋಗಿ ಅಡ್ಜಸ್ಟ್ ಆಗಲ್ಲ, ನೀನು ಫಾರ್ ಅನ್ ಎಕ್ಸಾಂಪಲ್ ನಿಮಗೆ ಔಟ್ ಆಫ್ ಕಂಟ್ರಿ ಹೋಗ್ಬೇಕು ಅಂತ ಇತ್ತು ಅನ್ಕೊಳ್ಳಿ, ಬೇಡ ನಿನ್ ಕೈಲಿ ಆಗಲ್ಲ, ಅಲ್ಲಿ ಹೋಗಿ ಅಡ್ಜಸ್ಟ್ ಮಾಡೋದೆಲ್ಲ ಕಷ್ಟ, ನೀನು ತುಂಬಾ ಜನರ ಜೊತೆ ಬೆರೆಯಲ್ಲ, ನಿನಗೆ ಕಷ್ಟ ಆಗುತ್ತೆ. ಸೊ ಈ ತರ ಡಿಮೋಟಿವೇಟ್ ಮಾಡೋರೇ ಇದ್ರು. ಬಟ್ ಯಾವಾಗ ಅಲ್ಲಿಂದ ಹೊರಗೆ ಬರ್ತೀರಾ, ಅವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಇಲ್ಲ ನಾನು ಆಕ್ಚುಲಿ ಎಲ್ಲರ ಜೊತೆ ಬೆರಿತೀನಿ, ನನಗೆ ಆಕ್ಚುಲಿ ಅನ್ನೋನ್ ಪೀಪಲ್, ಅನ್ನೋನ್ ಕಲ್ಚರ್, ಅನ್ನೋನ್ ಭಾಷೆಗಳು, ಇದೆಲ್ಲ ನನಗೆ ಆಕ್ಚುಲಿ ಇಷ್ಟ ಆಗುತ್ತೆ. ಸೊ ನೀವು ರಿಸ್ಕ್ ಒಳಗೆ ಹಾಕೊಂತೀರಾ, ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫೇ ಕಂಪ್ಲೀಟ್ಲಿ ಒಂದು ಅಡ್ವೆಂಚರ್ ತರ ಆಗೋದು. ನಿಮ್ಮ ಮೇಲೆ ನಿಮಗೆ ಒಂದು ಡಿಫ್ರೆಂಟ್ ಒಪಿನಿಯನ್ ಬರೋದನ್ನ ನೋಡ್ತಾ ಇದ್ದೀನಿ. ಒಂದು ನ್ಯೂ ಯು ಅನ್ನೋ ಒಂದು ಪರ್ಸನ್ ನೀವು ಎಂಕರೇಜ್ ಮಾಡೋದು, ವೆಲ್ಕಮ್ ಮಾಡೋದು ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡ್ತಾ ಇದ್ದೀನಿ. ತುಂಬಾ ಬೋಲ್ಡ್ ಆಗ್ತೀರಾ, ತುಂಬಾ ಕಾನ್ಫಿಡೆಂಟ್ ಆಗಿ ಮುಂದೆ ಹೋಗ್ತೀರಾ, ದಟ್ ಈಸ್ ಫಾರ್ ಶೋರ್. ಸೊ ನೆಕ್ಸ್ಟ್ ನೋಡೋಣ, ಆಸ್ ಅ ಪರ್ಸನ್ ನಿಮ್ಮ ಪರ್ಸ್ನಾಲಿಟಿಲಿ ಏನೆಲ್ಲ ಚೇಂಜಸ್ ನೀವು ನೋಡ್ಬೋದು. ಲೆಟ್ಸ್ ಸಿ, ದೇರ್ ಈಸ್ ಮೂನ್ ಟ್ಯಾರೋ. ಸೊ ಓಕೆ, ಮೂನ್ ಅಂತ ಏನು, ಸಮಥಿಂಗ್ ಹಿಡನ್, ಸಮಥಿಂಗ್ ಡಾರ್ಕ್ ಅಂತ ಹೇಳುತ್ತಲ್ವಾ. ಮೂನ್ ಅಂದ್ರೆ ಮೇನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಅಗೇನ್ ದ ಸೇಮ್ ಥಿಂಗ್, ನಿಮಗೆ ಗೊತ್ತಿಲ್ದಿರೋ ಒಂದಷ್ಟು ಪರ್ಸ್ನಾಲಿಟಿ, ನಿಮ್ಮಲ್ಲಿರೋ ಒಂದು ಪರ್ಸ್ನಾಲಿಟಿ, ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟ್, ನಿಮ್ಮಲ್ಲಿರೋ ಒಂದು ಸ್ಕಿಲ್ಸು, ಅದನ್ನ ನೀವು ಅನ್ಫೋಲ್ಡ್ ಮಾಡೋದು, ಅದನ್ನ ನೀವು ವೆಲ್ಕಮ್ ಮಾಡೋದು.
ಓಕೆ, ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡೋಣ ಅಂದ್ರೆ, ನೀವ್ ಅನ್ಕೊಂಡೇ ಇರಲ್ಲ ನಾನು ಇಷ್ಟೊಂದು ಬೋಲ್ಡ್ ಬಟ್ಟೆ ಹಾಕ್ತೀನಾ ಅಂತ. ಬಟ್ ಒಂದು ಸೆಟ್ ಆಫ್ ಪೀಪಲ್ ಜೊತೆ ಇದ್ರಿಂದ ಅವ್ರು ನಿಮಗೆ ಯಾವಾಗ್ಲೂ ಡಿಮೋಟಿವೇಟ್ ಮಾಡ್ತಾ ಇದ್ರು. ನಿನ್ ಕೆಲ ಆಗಲ್ಲ, ಇದೆಲ್ಲ ಬೇಡ, ಇದ್ ನಿಂಗೆ ಸೆಟ್ ಆಗಲ್ಲ. ಬಟ್ ಹೊರಗಡೆ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಓಕೆ, ನೀನ್ ಆಕ್ಚುಲಿ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ನಾನು ಎಷ್ಟೇ ಜನದ ಮುಂದೆ ಬೇಕಿದ್ರು ಹೋಗಿ ನಿಂತ್ಕೊಂತೀನಿ, ಯಾವ ತರ ಬೇಕಿದ್ರು, ಬಟ್ ನನಗೆ ಕಂಫರ್ಟ್ ಫೀಲ್ ಆದ್ರೆ ಸಾಕು, ಐ ಹ್ಯಾವ್ ದಟ್ ಬೋಲ್ಡ್ನೆಸ್ ಇನ್ ಮೀ ಅಂತ. ಲೈಕ್ ನಿಮ್ಮ ಒಂದು ಪೊಟೆನ್ಷಿಯಲ್ ನಿಮಗೆ ರಿಯಲೈಸ್ ಆಗೋದನ್ನ ನೋಡ್ತಾ ಇದೀನಿ. ಸೊ ಮೂನ್ ಅಂತ ಅಂದ್ರೆ ಎಗೇನ್ ಒಂದು ಫೇಕ್ ಫ್ರೆಂಡ್ಶಿಪ್, ಫೇಕ್ ರಿಲೇಶನ್ಶಿಪ್, ಒಂದಷ್ಟು ಫೇಕ್ ಜಾಬ್ಸ್ ಬಗ್ಗೆ ಗೊತ್ತಾಗೋದು, ನಿಮಗೆ ರಿಯಲೈಸೇಷನ್ ಆಗೋದು, ಒಂದು ಫೇಕ್ ಫ್ರೆಂಡ್ಶಿಪ್ ಜೊತೆ ಇದ್ದೆ ಅಂತ ಇದೆಲ್ಲ ಗೊತ್ತಾಗೋದೆಲ್ಲ ನೋಡ್ತಾ ಇದೀನಿ. ಸೊ ಸಮಥಿಂಗ್ ಅನ್ನೋನ್, ಅಗೇನ್ ನೀವು ಒಂದು ಎಮೋಷನಲ್ ಪರ್ಸನ್ ಅಂತ ನೀವು ಅನ್ಕೊಂಡಿದ್ರೆ, ಬಟ್ ನಿಮಗೆ ರಿಯಲೈಸೇಷನ್ ಆಗುತ್ತೆ ನೀವು ಆಕ್ಚುಲಿ ಎಮೋಷನಲ್ ಅಲ್ಲ, ನೀವು ಆಕ್ಚುಲಿ ವೆರಿ ಪ್ರಾಕ್ಟಿಕಲ್ ಹ್ಯೂಮನ್ ಬೀಯಿಂಗ್ ಅಂತ ರಿಯಲೈಸೇಷನ್ ಆಗೋದು. ಅಂಡ್ ಇಷ್ಟ ದಿನ ಮೇ ಬಿ ಎಲ್ಲ ಡಿಸಿಷನ್ಗೂ ಏನೇ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮಾಡಬೇಕು ಅಂತ ಇದ್ರು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ರಿ ಅನ್ಸುತ್ತೆ. ಬಟ್ ಈ ಒಂದು ನ್ಯೂ ಚಾಪ್ಟರ್ ಏನಿದೆ, ಇಟ್ಸ್ ಮೋರ್ ಲೈಕ್ ಒಂಥರ ನೀವು ಜಾಸ್ತಿ ಯೋಚನೆ ಮಾಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಯಾರು ಕೆಟ್ಟೋರು ಯಾರು ಒಳ್ಳೆಯವರು, ನಿಮಗೆ ನೀವೇ ಡಿಸೈಡ್ ಮಾಡ್ಕೊಂತೀರಾ. ಅಂದ್ರೆ ಯಾರ ಮೇಲೂ ರಿಲೈ ಆಗೋದು ಬೇಡ, ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಅಂತ ನಿಮಗೇನೆ ರಿಯಲೈಸ್ ಆಗುತ್ತೆ. ನಿಮಗೆ ಫೀಲ್ ಆಗುತ್ತೆ, ಓಕೆ, ನಾನು ಆಕ್ಚುಲಿ ಕರೆಕ್ಟಾಗಿ ಥಿಂಕ್ ಮಾಡಿದ್ರೆ ನನಗೇನೆ ಗೊತ್ತಾಗುತ್ತೆ ಯಾವ್ದು ನನಗೆ ಒಳ್ಳೇದು ಯಾವ್ದು ಕೆಟ್ಟದು. ದಿಸ್ ಈಸ್ ಯು ಅಂದ್ರೆ ನಿಮ್ಮ ಒಂದು ನ್ಯೂ ಥಾಟ್ ಪ್ರೊಸೆಸ್ಸೇ ಬರುತ್ತೆ ಅಂತ ಹೇಳ್ಬೋದು ನಿಮ್ಮ ಅಪ್ಕಮಿಂಗ್ ಚಾಪ್ಟರ್ ಅಲ್ಲಿ. ಸೊ ಎಸ್, ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಅಂದ್ರೆ ಏನಾಗ್ಬೋದು ನಿಮ್ಮ ಲೈಫಲ್ಲಿ ಗ್ರೂಪ್ 1. ದೇರ್ ಈಸ್ ಪ್ಯಾಷನ್. ಪ್ಯಾಷನ್ ಅಂದ್ರೆ ಮೇನ್ ಆಗಿ ಏನೋ ಒಂದು ಎಕ್ಸೈಟ್ಮೆಂಟ್, ಸಮಥಿಂಗ್ ಔಟ್ ಆಫ್ ನೋ ವೇರ್ ಒಂದು ಎಕ್ಸೈಟ್ಮೆಂಟ್ ತಗೋಬರೋದು ಲೈಫಲ್ಲಿ, ಔಟ್ ಆಫ್ ನೋ ವೇರ್ ಒಂದು ಖುಷಿಯಾದ ಒಂದು ಸಿಚುವೇಶನ್ ಆಗೋದು. ಸೊ ಇಷ್ಟು ದಿನ ಮೇ ಬಿ ನಿಮ್ಮ ಲೈಫ್ ಒಂದು ಬೋರಿಂಗ್ ತರ ಹೋಗ್ತಾ ಇತ್ತು ಅಂದ್ರೆ ಗ್ರೂಪ್ 1, ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ಕಮಿಂಗ್ ಡೇಸ್ ಅಥವಾ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಫುಲ್ ಆಫ್ ಎಕ್ಸೈಟ್ಮೆಂಟ್. ಅಗೇನ್ ಎಕ್ಸಾಂಪಲ್ ತಗೊಂಡ್ರೆ ಮೇ ಬಿ ನಿಮ್ಮ ಕೆಲ್ಸದಲ್ಲೇ ನೀವು ಅನ್ಕೊಂತಾ ಇದ್ರಿ ಅನ್ಸುತ್ತೆ, ಇದೇನ್ ಬೋರಿಂಗ್ ಕೆಲಸ ಮಾಡಿದ್ದೇ ರೋಟಿನೋ ದಿನ ಮಾಡಿದ್ದೇನೆ ಮತ್ತೆ ಮತ್ತೆ ಮಾಡ್ಕೊಂಡು ಕೂರ್ಬೇಕು. ಬಟ್ ಆಲ್ ಆಫ್ ಅ ಸಡನ್ ನಿಮಗೊಂದು ನ್ಯೂ ಪ್ರಾಜೆಕ್ಟ್ ಕೊಡೋದು, ಆಲ್ ಆಫ್ ಅ ಸಡನ್ ನಿಮಗೊಂದು ನ್ಯೂ ರೋಲ್ ಕೊಡೋದು, ಆಲ್ ಆಫ್ ಅ ಸಡನ್ ನಿಮಗೊಂದು ಅಪ್ಗ್ರೇಡೇಷನ್ ಸಿಗೋದು. ಲೈಕ್ ಇಷ್ಟ ದಿನ ಒಂದ್ ಪೊಸಿಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂದ್ರೆ ನೆಕ್ಸ್ಟ್ ನೀವು ಇನ್ನೊಂದು ಪೊಸಿಷನ್ ಅಲ್ಲಿ ನಿಮ್ನ ನೀವು ನೋಡ್ಕೊಳ್ಳೋದು. ಈಗೇನ್ ಇಷ್ಟ ದಿನ ನೀವು ಹಿಂದೆ ಇಟ್ಕೊಂತಾ ಇದ್ರಿ ಅನ್ಸುತ್ತೆ, ಓಕೆ ನನ್ ಕೈಲಿ ಆಗಲ್ಲ ಇದು, ನಾನು ಇಲ್ಲೇ ಕಂಫರ್ಟೇಬಲ್ ಆಗಿದ್ದೀನಿ, ನನಗೆ ಇನ್ನು ಎಕ್ಸ್ಟ್ರಾ ಬೇಡ, ನನಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಕಲಿಯೋದು, ಎಕ್ಸ್ಟ್ರಾ ಕೆಲಸ ಮಾಡೋದು ಇದು ನಂಗೆ ಬೇಡ, ಇದೇ ಚೆನ್ನಾಗಿದೆ ಕೆಲಸ ಅಂತ ನಿಮಗೆ ನೀವೇ ಒಂಥರ ಇಷ್ಟೇ ಸಾಕು ಅಂತ ಇದ್ರಿ ಅನ್ಸುತ್ತೆ ಗ್ರೂಪ್ 1. ಬಟ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ನೀವು ಚೇಂಜ್ ಒಂದು ಎಕ್ಸೈಟ್ಮೆಂಟ್ ಬೇಕು ಅಂತ ಚೇಂಜ್ ಮಾಡ್ಕೊಂಡಿದ್ ಕೂಡಲೇ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಆಕ್ಚುಲಿ ನಾನು ಚೇಂಜಸ್ನ ಬೇಗ ಅಡಾಪ್ಟ್ ಆಗ್ತೀನಿ, ಚೇಂಜಸ್ಗೆ ಬೇಗ ಅಡ್ಜಸ್ಟ್ ಆಗ್ತೀನಿ. ಈ ತರ ನಿಮಗೆ ಒಂದು ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದ್ದೀನಿ. ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಗ್ರೂಪ್ 1 ಅವ್ರಿಗೆ. ಅಗೈನ್ ಒಂದು ನ್ಯೂ ಪ್ರಾಜೆಕ್ಟ್ ಬರೋದು, ನಿಮಗೆ ನ್ಯೂ ಆಪರ್ಚುನಿಟಿ ನಿಮ್ಮ ಕಣ್ಮುಂದೆ ಬರೋದು, ಅದು ನಿಮಗೆ ಇನ್ನೂ ಎಕ್ಸೈಟ್ಮೆಂಟ್ ತರೋದು. ತುಂಬಾ ಜನಕ್ಕೆ ಎಷ್ಟು ದಿನ ಸೇಮ್ ರೋಟೀನ್ ಮಾಡಿ ಸಾಕಾಗಿರುತ್ತೆ, ಒಂದು ಹೊಸ ಪರ್ಸನ್, ಹೊಸ ಒಂದು ವ್ಯಕ್ತಿ ನಿಮ್ಮ ಲೈಫ್ಗೆ ಜಾಯಿನ್ ಆಗೋದು, ಅವ್ರು ಜಾಯಿನ್ ಆದ್ಮೇಲೆ ಕಂಪ್ಲೀಟ್ಲಿ ಲೈಫ್ ದಿನ ಎದ್ದು ಹೋಗೋದಕ್ಕೂ ಎಕ್ಸೈಟ್ಮೆಂಟ್ ಆಗ್ತಾ ಇರುತ್ತೆ, ಒಂದು ಹೊಸ ಚೇಂಜಸ್ನ ಎಂಬ್ರೇಸ್ ಮಾಡ್ಕೊಳ್ಳೋದಕ್ಕೂ ಎಕ್ಸೈಟ್ಮೆಂಟ್ ಆಗುತ್ತೆ. ಸೊ ಒನ್ ಥಿಂಗ್ ನಾನು ಕನ್ಫರ್ಮ್ ಮಾಡ್ಬೋದು ಇಲ್ಲಿ ಗ್ರೂಪ್ 1 ಅವ್ರಿಗೆ, ಇನ್ ಮುಂದೆ ನಿಮಗೆ ಬೋರಿಂಗ್ ಡೇಸ್ ಅನ್ನೋದು ತುಂಬಾ ಕಡಿಮೆನೇ ಇರುತ್ತೆ. ಬಿಕಾಸ್ ನೀವೊಂದು ನ್ಯೂ ಹಾಬಿ, ನ್ಯೂ ಪ್ರಾಜೆಕ್ಟ್ ಅಥವಾ ಒಂದು ನ್ಯೂ ಪರ್ಸನ್ ನಿಮ್ ಲೈಫಲ್ಲಿ ಬರೋದ್ರಿಂದ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮಗೆ ಎಕ್ಸೈಟ್ಮೆಂಟ್, ಒಂದು ದಿನ ಎದ್ದೇಳಿ ಕೆಲಸ ಮಾಡೋದಕ್ಕೂ ಒಂದು ಖುಷಿ, ಇದೆಲ್ಲ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಲ್ ಸಿ ಯಾರು ನಿಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ ಅಂತ ಗ್ರೂಪ್ 1 ಅವ್ರಿಗೆ. ಇದೇನು, ದೇರ್ ಇಸ್ ಹರ್ಮಿಟ್. ಓಕೆ, ಪಾಸಿಬಿಲಿಟಿ ಇದೆ ಈ ಪರ್ಸನ್ಸ್ ಝೋಡಿಯಾಕ್ ಸೈನ್ ಕನ್ಯಾ ರಾಶಿ ಆಗೋ ಪಾಸಿಬಿಲಿಟಿ ಇದೆ. ಕನ್ಯಾ ರಾಶಿಯವ್ರು ಯಾರೋ ನಿಮ್ಮ ಲೈಫಲ್ಲಿ ಇದ್ರೆ ಪಾಸಿಬಿಲಿಟಿ ಇದೆ ಇವರು ನಿಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಗ್ರೂಪ್ 1. ಅಗೇನ್ ಹರ್ಮಿಟ್ ಅಂತ ಬಂದ್ರೆ ಒಂದು ಮೆಂಟರ್ ತರ, ಇವರು ಗೈಡ್ ಮಾಡೋದು, ಯಾವ್ದಾದ್ರು ನಿಮಗೆ ಡಿಫಿಕಲ್ಟ್ ಸಿಚುವೇಶನ್ ಇರಬೇಕಾದ್ರೆ, ಒಂದು ಡೈರೆಕ್ಷನ್ ತಪ್ಪೋಯ್ತು ಅಂತ ಫೀಲ್ ಆದಾಗ ನಿಮಗೆ ಗೈಡ್ ಮಾಡೋದು. ಒಂದು ಓಲ್ಡ್ ಪರ್ಸನ್, ಇವ್ರಿಗೆ ಸ್ವಲ್ಪ ಏಜ್ ಆಗಿರುತ್ತೆ, ಅರೌಂಡ್
45 ಎಲ್ಲ ಆಗಿರೋ ಪಾಸಿಬಿಲಿಟಿ ಇದೆ. ಅಗೇನ್ 50s ಇರಬಹುದು, ಪಾಸಿಬಿಲಿಟಿ ಇದೆ. ಒಂದು ಓಲ್ಡ್ ಮೆಚ್ಯೂರ್ಡ್ ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಇವ್ರು ನಿಮಗೆ ಗೈಡ್ ಮಾಡೋದನ್ನ ನೋಡ್ತಾ ಇದೀನಿ. ಇವ್ರು ಜಾಸ್ತಿ ಸೋಷಲೈಸ್ ಆಗಲ್ಲ, ಎಲ್ರ ಜೊತೆ ಬೆರೆಯಲ್ಲ. ಮೇ ಬಿ ಒಂದು ಫ್ಯೂ ಪೀಪಲ್, ಒಂದ್ 2-3 ಜನರ ಜೊತೆ ಮಾತ್ರ ಇವ್ರು ಕ್ಲೋಸ್ ಇರೋದನ್ನ ನೋಡ್ತಾ ಇದೀನಿ. ಸೊ ಆ ಒಂದು 2-3 ಪೀಪಲ್ ಜೊತೆ ಸ್ವಲ್ಪ ಕ್ಲೋಸ್ ಇರೋರು ನಿಮಗೆ ಗೈಡ್ ಮಾಡೋದು. ಮೇ ಬಿ ಯು ಆರ್ ಒನ್ ಅಮಾಂಗ್ ದೆಮ್. ಅವ್ರಿಗೆ ಕ್ಲೋಸ್ ಇರೋ ಪೀಪಲ್ ಅಲ್ಲಿ ನೀವು ಕೂಡ ಒಬ್ರು. ಇವರು ಐ ಡೋಂಟ್ ನೋ ವೈ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಮೇ ಬಿ ಇವ್ರು ನಿಮಗೆ ಹೇಳ್ತಾರೆ, ನೀನ್ ಯಾಕೆ ಅಲ್ಲಿದ್ಯಾ, ನೀನ್ ಯಾಕೆ ಅದೇ ಕೆಲ್ಸದಲ್ಲೇ ಇನ್ನೂ ಇದೆಯಾ, ನೀನ್ ಯಾಕೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದೀಯಾ, ನಿನಗೆ ಏನು ನೀನ್ ಸತ್ಯ ನೋಡ್ತಾ ಇಲ್ವಾ, ಅಲ್ಲಿ ಫೇಕ್ನೆಸ್ ಇದೆ, ಅಲ್ಲಿ ನಿಂಗೆ ಮೋಸ ಆಗ್ತಾ ಇದೆ, ಅಲ್ಲಿ ನಿನ್ನ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ, ನೀನ್ ಯಾಕಲ್ಲಿ ಇದೀಯಾ. ಅಲ್ಲಿ ಒಂದ್ ಸ್ವಲ್ಪ ನಿಮಗೆ ಬುದ್ಧಿವಾದ ಹೇಳೋದು, ಇಲ್ಲ ನೀನ್ ಚೇಂಜ್ ಮಾಡ್ಕೋಬೇಕು, ಇಲ್ಲ ನಿನ್ ಲೈಫಲ್ಲಿ ನೀನು ಇನ್ನೇನಾದ್ರೂ ಒಂದು ಮಾಡ್ಬೇಕು, ನಿನ್ನಲ್ಲಿ ಆ ಪೊಟೆನ್ಶಿಯಲ್ ಇದೆ, ನಿನ್ನಲ್ಲಿ ಆ ಸ್ಟ್ರೆಂತ್ ಇದೆ. ಮೇ ಬಿ ನಿಮಗೆ ಒಂಥರ ತಲೆ ಮೇಲೆ ಬಂದು ಹೊಡೆದಂಗ ಆಗ್ಬೋದು. ಅಂದ್ರೆ ಯಾಕೆ ಹಿಂಗ್ ಹೇಳ್ತಾ ಇದಾರೆ, ನನ್ನ ಇಷ್ಟ ದಿನ ಒಂದು ನನ್ನ ಒಂದು ಎಬಿಲಿಟಿಗಿಂತ ಕಡಿಮೆಲಿದ್ನ ನಾನು, ನಂಗೆ ಇನ್ನೂ ಎಬಿಲಿಟಿ ಇದೆಯಾ, ನನ್ನಲ್ಲಿ ಇನ್ನೂ ಒಂದು ಸ್ಟ್ರೆಂತ್ ಇದೆಯಾ, ನನ್ನಲ್ಲಿ ಇನ್ನೂ ಕೆಪಾಸಿಟಿ ಜಾಸ್ತಿ ಇದೆಯಾ. ಸೊ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಆಕ್ಚುಲಿ ನಾನು ತುಂಬಾ ಕಡಿಮೆಗೆ ಸೆಟ್ಲ್ ಆಗಿದ್ದೀನಿ, ನಾನು ಜಾಸ್ತಿ ಬೇಕು. ಫಾರ್ ಎಗೇನ್ ಎಕ್ಸಾಂಪಲ್ ನೋಡಿದ್ರೆ, ಕೆಲ್ಸನೇ ತಗೋಬಹುದು, ಜಾಬೇ ತಗೋಬಹುದು. ನೀವು ಕೆಲಸ ಮಾಡ್ತಿರೋದಕ್ಕೆ ನಿಮಗೆ ಕಡಿಮೆ ಸ್ಯಾಲರಿ, ನಿಮ್ಮ ಒಂದು ಟ್ಯಾಲೆಂಟ್ಗೆ, ಸ್ಕಿಲ್ಸ್ಗೆ ಕಡಿಮೆ ಸ್ಯಾಲರಿ ಸಿಗ್ತಾ ಇರೋದು. ಅವ್ರು ನಿಮಗೆ ಬಂದು ಹೇಳೋದು, ಈ ಪರ್ಸನ್ ಬಂದು ನಿಮಗೆ ಹೇಳೋದು, ಯಾಕೆ ಕಡಿಮೆಗೆ ಸೆಟ್ಲ್ ಆಗ್ತಾ ಇದೆಯಾ, ಇಲ್ಲ ನೀನ್ ಕಡಿಮೆಗೆ ಸೆಟ್ಲ್ ಆಗ್ತಾ ಇದೆಯಾ, ನಿನ್ನ ಹತ್ರ ಕೆಪಾಸಿಟಿ ಇದೆ, ಇಫ್ ಪಾಸಿಬಲ್ ಚೇಂಜ್ ಮಾಡ್ಕೊ. ನಿಮ್ಮ ಒಂದು ಪರ್ಸನಾಲಿಟಿ ಬಗ್ಗೆ ನಿಮಗೇನೆ ಒಂದು ರಿಯಲೈಸೇಷನ್ ಮಾಡಿಸೋದು, ಬಂದು ಹೇಳೋದು, ಇದೆಲ್ಲ ಮೇನ್ ಆಗಿ ನೋಡ್ತಾ ಇದ್ದೀನಿ ನಾನು ಗ್ರೂಪ್ 1. ಸೊ ಇವ್ರು ನಿಮಗೆ ಮೇನ್ ಆಗಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರ ಆಗಿರ್ತಾರೆ, ಒಂದು ಮೆಂಟರ್, ಒಂದು ಟೀಚರ್, ಒಂದು ಸಪೋರ್ಟರ್, ನಿಮ್ಮ ಸೋಲ್ ಪರ್ಪಸ್ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮೇನ್ ಆಗಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಚಾಲೆಂಜಸ್ ಅಂದ್ರೆ ಏನು. ಲೆಟ್ಸ್ ಸಿ ಗ್ರೂಪ್ 1. ದೇರ್ ಈಸ್ ಟವರ್. ಗೈಸ್, ಒನ್ ಮೇಜರ್ ಥಿಂಗ್ ನಾನು ನೋಡ್ತಾ ಇದ್ದೆ ಅಂದ್ರೆ 3 ಮೇಜರ್ ಅರ್ಕಾನ ಬಂದಿದೆ. ಇಟ್ಸ್ ನಾಟ್ ಸಮಥಿಂಗ್ ಸಿಂಪಲ್ ಅಲ್ಲ ಇದು. ಬಿಕಾಸ್ ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಾ ಇರೋದು. ಸೊ ಇವತ್ತು ಯಾವಾಗ ಈ ವಿಡಿಯೋ ನೋಡ್ತೀರಾ, ಇಟ್ ಡಸಂಟ್ ಮ್ಯಾಟರ್. ಇವತ್ತಿಂದ ನೆಕ್ಸ್ಟ್ ಫ್ಯೂ ಮೋರ್ ಮಂತ್ಸ್ ಅಲ್ಲಿ ಒಂದು ಮೇಜರ್ ಚೇಂಜಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ನಿಮಗೆ ಮೇಜರ್ ರಿಯಲೈಸೇಷನ್ ಆಗ್ತಾ ಇದೆ. ನೀವೊಂದು ಡಾರ್ಕ್ ಸೈಡ್ ಅಲ್ಲಿ ಇದ್ದೀರಾ ಇವಾಗ. ಬಿಕಾಸ್ ಮೂನ್ ಅಂದ್ರೆ ಇಟ್ಸ್ ಸಮಥಿಂಗ್ ಡಾರ್ಕ್, ಆಲ್ ರೈಟ್. ಸೊ ಆ ಒಂದು ಡಾರ್ಕ್ನೆಸ್ ಇಂದ ನೀವು ಹೊರಗೆ ಬರೋದನ್ನ ನೋಡ್ತಾ ಇದ್ದೀನಿ. ಒಂದು ಮೇಜರ್ ಶೇಕ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಇಷ್ಟ ದಿನ ಏನ್ ಕಟ್ಕೊಂಡ್ ಬಂದಿದ್ರಿ, ಸಡನ್ ಆಗಿ ಅದೆಲ್ಲ ಬಿದ್ದು ಬಿಡೋದು. ಅದು ರಿಲೇಶನ್ಶಿಪ್ ಆಗಿರ್ಬೋದು, ಏನೋ ನಿಮ್ ಬಿಸ್ನೆಸ್ ಆಗಿರ್ಬೋದು, ಸಡನ್ ಆಗಿ ಎಲ್ಲ ಬಿದ್ದೋಗೋದು. ಬಟ್ ಟ್ರಸ್ಟ್ ಮೀ ಗೈಸ್, ಈ ಒಂದು ಚೇಂಜಸ್ ವಾಸ್ ವೆರಿ ಮಚ್ ನೆಸೆಸರಿ. ಬಿಕಾಸ್ ಟವರ್ ಬಂದ್ರೆ ಇದೇನ್ ಹೇಳ್ತೆ ಗೊತ್ತಾ, ಒಂದು ಪ್ರಾಪರ್ ಫೌಂಡೇಶನ್ ಅಲ್ಲಿ ನೀವು ಕಟ್ಟಿಲ್ಲ. ಏನೇ ಒಂದು ಕಟ್ಟಿದ್ರು, ಅದು ರಿಲೇಶನ್ಶಿಪ್ ತಗೊಂಡ್ರು, ಒಂದು ಪ್ರಾಪರ್ ಬೇಸಿಕ್ ಟ್ರಸ್ಟ್ ಅನ್ನೋದು ಇಲ್ಲ. ಸ್ಟಾರ್ಟಿಂಗ್ ಇಂದಾನೇ ಒಂದು ಫೇಕ್ನೆಸ್ ಇತ್ತು ಅದರಲ್ಲಿ. ಸ್ಟಾರ್ಟಿಂಗ್ ಇಂದಾನೇ ಒಂದು ಡೌಟ್ ಇತ್ತು ನಿಮಗೆ ಇದು ಸಕ್ಸಸ್ ಆಗುತ್ತೆ ಅಂತ. ಆ ಒಂದು ಫೇಕ್ನೆಸ್ ಇಂದ ಕಟ್ಟಿದ ಏನೇ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಇನ್ನೇನೋ ಒಂದು ಆಗಿರ್ಬೋದು, ಅದೆಲ್ಲ ಸಡನ್ ಆಗಿ ಬಿಟ್ಟೋಗೋದು, ಬಿದ್ದೋಗೋದು, ಇದೆಲ್ಲ ನೋಡ್ತಾ ಇದೀನಿ. ಅಟ್ ಫಸ್ಟ್ ನೀವು ಕಂಪ್ಲೇಂಟ್ ಮಾಡ್ಕೋಬಹುದು, ನನ್ನ ಲೈಫಲ್ಲೇ ಯಾಕೆ ಹಿಂಗಾಯ್ತು, ನನ್ನ ಲೈಫಲ್ಲೇನೆ ಹಿಂಗ ಆಗ್ಬೇಕಿತ್ತ, ಈ ಚೇಂಜಸ್ ಆಗ್ಬೇಕಿತ್ತ, ನನಗೇನೆ ಆಗ್ಬೇಕಿತ್ತ. ಬಟ್ ಲೇಟರ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಆಗಿದ್ದು ಒಳ್ಳೇದೇ ಆಯ್ತು, ಇವಾಗ ಆಗಿದ್ದು ಒಳ್ಳೇದೇ ಆಯ್ತು. ನಾನು ಇನ್ಸ್ಟಾದಲ್ಲಿ ರೀಸೆಂಟ್ ಆಗಿ ಒಂದು ರೀಲ್ಸ್ ನೋಡಿದೆ. ಟ್ರೈನ್ ಅಲ್ಲಿ ರಾಂಗ್ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇರ್ತೀವಿ. ಬಟ್ ಯಾವಾಗ ರಿಯಲೈಸೇಷನ್ ಆಗುತ್ತೆ ನಮಗೆ ಇದೊಂದು ರಾಂಗ್ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದೀವಿ ಅಂತ, ವೆರಿ ನಿಯರೆಸ್ಟ್ ಸ್ಟಾಪ್ ಅಂದ್ರೆ ನೆಕ್ಸ್ಟ್ ಸ್ಟಾಪ್ ಅಲ್ಲೇ ಉಳ್ಕೊಳ್ಳೋದು ಬೆಟರ್. ಅಲ್ಲೇ ಕೂತ್ಕೊಂಡು ಸಾಯ್ಲಿ, ಹೋಗೋಣ, ಬಂದಿದ್ದೀನಿ ಹೋಗೋಣ ಅನ್ನೋದಕ್ಕಿಂತ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ನಿಮಗೆ ವಾಪಸ್ ಹೋಗಕ್ ಈಸಿ ಆಗುತ್ತೆ, ರೈಟ್. ಸೊ ಇಟ್ಸ್ ಮೋರ್ ಲೈಕ್ ಇವಾಗ್ಲೇ ಬಿದ್ದೋಗೋದು. ಇಟ್ಸ್ ಗುಡ್. ಏನು ಲಾಸ್ಟ್ ವರೆಗೂ, ಕೊನೆವರೆಗೂ ಒಳ್ಳೆ ರೀತಿಯಾಗಿ ಉಳ್ಕೊಳ್ಳಲ್ಲ, ಅದು ಬಿಟ್ಟೋಗೋದು, ಮುರಿದೋಗೋದು, ಬಿದ್ದೋಗೋದು, ಇಟ್ಸ್ ಟೋಟಲಿ ಫೈನ್. ನಿಮಗೆ ರೀಬಿಲ್ಡ್ ಮಾಡ್ಕೊಳ್ಳೋಕೆ, ಲೈಫ್ನ ರೀಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಹೋಗೋದಕ್ಕೂ ಮುಂಚೆ ಒಂದು ಸಡನ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗೇನ್ ಮುಂಚೆನೆ ಹೇಳ್ದಂಗೆ, ಏನೋ ನೀವು ಬಿಲ್ಡ್ ಮಾಡಿರ್ತೀರಾ ತುಂಬಾ ವರ್ಷದಿಂದ, ತುಂಬಾ ಮಂತ್ಸಿಂದ, ಅದು ಕೆಲಸ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು,
ಇಟ್ಸ್ ಮೋರ್ ಲೈಕ್ ಅದು ಬಿದ್ದೋಗೋದು. ಐ ನೋ ದಿಸ್ ಇಸ್ ಸ್ಕೇರಿ, ಸ್ವಲ್ಪ ಭಯ ಆಗ್ತಾ ಇದೆ ತುಂಬಾ ಜನ ಕೇಳಿ ಅಂತ, ಬಟ್ ಅಲ್ಟಿಮೇಟ್ಲಿ ಅದು ಏನೆಲ್ಲ ನಿಮಗೆ ಯೂಸ್ಫುಲ್ ಇಲ್ಲ, ಏನೆಲ್ಲ ನಿಮಗೆ ಲಾಂಗ್ ಟರ್ಮ್ ಆಗಿ ಒಂದು ವ್ಯಾಲ್ಯೂ ಕೊಡಲ್ಲ, ಅದನ್ನೆಲ್ಲ ತಕೊಂಡು ಹೋಗ್ತಾ ಇದೆ, ನಿಮ್ಮಿಂದ ತಕೊಂಡು ಹೋಗ್ತಾ ಇದೆ. ಇದು ನಿಮಗೆ ಬೇಡ, ಒಳ್ಳೇದಲ್ಲ, ಇದು ನೆಸೆಸರಿ ಇಲ್ಲ ಅಂತ. ಸೊ ಎಟ್ ಫಸ್ಟ್ ನಿಮಗೆ ಅನ್ನಿಸ್ಬೋದು ಯಾಕೆ ನನ್ನ ಜೊತೆನೆ ಹಿಂಗಾಗತ್ತೆ ಅಂತ, ಬಟ್ ಲೇಟರ್ ನಿಮಗೆ ರಿಯಲೈಸೇಷನ್ ಆಗತ್ತೆ ಇದು ನಿಮ್ಮನ್ನ ಆಕ್ಚುಲಿ ಪುಷ್ ಮಾಡ್ತಾ ಇದೆ ಟುವರ್ಡ್ಸ್ ಸಮಥಿಂಗ್ ಬೆಟರ್. ನಿಮ್ಮಲ್ಲಿರೋ ಕೆಪಾಸಿಟಿನ ರಿಯಲೈಸ್ ಮಾಡಿಸ್ತಾ ಇದೆ. ಆ್ಯಂಡ್ ಇಷ್ಟು ದಿನ ಒಂದು ರಾಂಗ್ ಪ್ಲೇಸಲ್ಲಿ ಇದ್ರಿ, ರಾಂಗ್ ಪೊಸಿಷನಲ್ಲಿ ಇದ್ರಿ, ರಾಂಗ್ ಕನೆಕ್ಷನಲ್ಲಿ ಇದ್ರಿ ಅಂತ ಅದು ನಿಮಗೆ ರಿಯಲೈಸೇಷನ್ ಮಾಡಿಕೊಡುತ್ತೆ. ಸೊ ನಿಮ್ಮ ಬಗ್ಗೆ ನಿಮಗೆ ಇನ್ನೂ ಒಂದು ಬೆಟರ್ ಆಪರ್ಚುನಿಟಿ ಕಡೆ ಹೋಗೋದು, ಬೆಟರ್ ಪ್ಲೇಸಿಗೆ ಹೋಗೋದು, ಅವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಓಕೆ ಐ ಕ್ಯಾನ್ ಬಿ ಬೆಟರ್ ದ್ಯಾನ್ ದಿಸ್, ನಾನು ಇನ್ನೂ ಚೆನ್ನಾಗಿ ಆಗ್ಬೋದು ಲೈಫಲ್ಲಿ ಅಂತ ನಿಮಗೆ ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ, ಹಿಡನ್ ಟ್ಯಾಲೆಂಟ್. ಏನಾದ್ರು ನಿಮ್ಮ ಬಗ್ಗೆ ನಿಮಗೆ ಗೊತ್ತಾಗುತ್ತಾ? ಲೆಟ್ಸ್ ಸಿ. ಗ್ರೂಪ್ 1, ದೇರ್ ಈಸ್ ಕಿಂಗ್ ಆಫ್ ವಾನ್ಸ್. ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ಮೇಷ, ಧನಸ್ಸು, ಅಗೇನ್ ಸಿಂಹ ರಾಶಿ ಅಥವಾ ಕನ್ಯಾ ರಾಶಿ, ಮೀನರಾಶಿ, ದಿಸ್ ಈಸ್ ವೃಶ್ಚಿಕ ರಾಶಿ ಎಲ್ಲ ಆಗಿದ್ರೆ ಡಬಲ್ ಕನ್ಫರ್ಮೇಶನ್ ಇದು ನಿಮ್ಮ ರೀಡಿಂಗೇ ಅಂತ ಗೈಸ್. ಸೊ ಅಗೇನ್ ನಿಮ್ಮ ಒಂದು ಟ್ಯಾಲೆಂಟ್ ಅಂತ ನಾನು ಏನು ನೋಡ್ತೀನಿ ಗೊತ್ತಾ, ಕಿಂಗ್ ಆಫ್ ವಾನ್ಸ್ ಬಂತು. ಕಿಂಗ್ ಆಫ್ ವಾನ್ಸ್ ಮೇನ್ ಆಗಿ ಏನು ಹೇಳುತ್ತೆ, ಒಬ್ಬ ಇಂಡಿವಿಜುವಲ್ ಆಗಿ ಮುಂದೆ ನುಗ್ಗೋದು, ಗ್ರೂಪಲ್ಲಿ ಮುಂದೆ ನುಗ್ಗೋದಲ್ಲ, ಇಂಡಿವಿಜುವಲ್ ಆಗಿ ಮುಂದೆ ನುಗ್ಗೋದು. ಆ್ಯಂಡ್ ತುಂಬ ಜನಕ್ಕೆ ಮಾಡಿರೋ ಕೆಲಸದಿಂದ ಇನ್ಸ್ಪಿರೇಷನ್ ಕೊಡೋದು. ಸೊ ನಿಮಗೆ ರಿಯಲೈಸೇಷನ್ ಆಗುತ್ತೆ ಗ್ರೂಪ್ 1, ತುಂಬ ಜನ ಆ್ಯಕ್ಚುಲಿ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ. ಇಷ್ಟು ದಿನ ಗ್ರೂಪಲ್ಲಿ ಇದ್ದೆ, ನನ್ನ ಟ್ಯಾಲೆಂಟ್, ನನ್ನ ಸ್ಕಿಲ್ಸ್ ಯಾರು ಯಾವುದನ್ನು ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ, ಯಾರಿಗೂ ನನ್ನ ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ. ಬಟ್ ಇವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ, ನಾನು ಆ್ಯಕ್ಚುಲಿ ಒಬ್ಬರೇ ಇದ್ದಿದ್ರೆ ನಾನು ಬೆಟರ್ ಆಗ್ತಾ ಇದ್ದೆ ಲೈಫಲ್ಲಿ, ಇಂಡಿಪೆಂಡೆಂಟ್ ಆಗಿ ಮುಂದೆ ಹೋಗ್ತಾ ಇದ್ದೆ, ಬೋಲ್ಡ್ ಸ್ಟೆಪ್ ತಗೊತಾ ಇದ್ದೆ. ನಿಮ್ಮಲ್ಲಿರೋ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಾನು ನೋಡ್ತಾ ಇದ್ದೀನಿ ಗ್ರೂಪ್ 1. ಅಗೇನ್ ಪೊಸಿಷನ್ ಚೇಂಜ್ ಮಾಡೋದ್ರಿಂದ, ನಿಮಗೆ ಲೀಡಿಂಗ್ ಪೊಸಿಷನಲ್ಲಿ ಬರೋದ್ರಿಂದ, ನೀವು ಇನ್ನೊಂದು ಗ್ರೂಪ್ನ ಲೀಡ್ ಮಾಡೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ನೀವು ಅನ್ಕೊಂಡೇ ಇರಲ್ಲ, ನಾನು ಇನ್ನೊಂದು ಗ್ರೂಪ್ನ ಲೀಡ್ ಮಾಡ್ತೀನಿ, ಒಂಥರ ನಿಮಗೆ ಭಯ ಆಗ್ತಾ ಇತ್ತು, ಒಂಥರ ನಿಮಗೆ ಕಾನ್ಫಿಡೆಂಟ್ ಕಡಿಮೆ ಆಗ್ತಾ ಇತ್ತು, ಅಂಡರ್ ಕಾನ್ಫಿಡೆಂಟ್ ಥರ ಇದ್ರಿ ಅನ್ಸುತ್ತೆ. ಬಟ್ ಇವಾಗ ನಿಮಗೆ ರಿಯಲೈಸೇಷನ್ ಆಗೋದನ್ನ ನೋಡ್ತೀನಿ, ಓಕೆ ನನ್ಗೆಲ್ಲ ಕೆಪಾಸಿಟಿ ಇದೆ, ನಾನು ಗ್ರೂಪ್ನ ಲೀಡ್ ಮಾಡ್ತೀನಿ, ನನ್ನೆಲ್ಲ ಟ್ಯಾಲೆಂಟ್ ಇದೆ, ನನ್ನ ಟ್ಯಾಲೆಂಟ್ ಸ್ಕಿಲ್ಸ್ನ ಕಲಿಸ್ಕೊಡ್ತೀನಿ ಬೇರೆಯವ್ರಿಗೆ. ಸೊ ಈ ಥರ ಜೋಶ್ ಆಗಿ ಒಬ್ಬರೇ ಮುಂದೆ ನುಗ್ಗೋದನ್ನ ನೋಡ್ತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ, ನಾನು ಒಬ್ಬನೇ ನಿಂತ್ರೆ ಅಥವಾ ಒಬ್ಬಳೇ ನಿಂತ್ರೆ ಲೈಫಲ್ಲಿ ನಾನು ಚೆನ್ನಾಗಿ ಮಾಡ್ಕೊತೀನಿ, ಲೈಫ್ ಚೆನ್ನಾಗಿ ಹೋಗುತ್ತೆ. ಬಿಕಾಸ್ ನಿಮ್ಮಲ್ಲಿ ಆ ಒಂದು ಕ್ವಾಲಿಟಿ ಇದೆ, ಇಂಡಿಪೆಂಡೆಂಟ್ನೆಸ್ ಇದೆ, ನಿಮ್ಮಲ್ಲಿ ಆ ಒಂದು ಇಂಡಿಪೆಂಡೆಂಟ್ ಪರ್ಸ್ನಾಲಿಟಿ ಇದೆ. ತುಂಬ ಜನ ನೀವು ಆಲ್ರೆಡಿ ಕೆಲಸ ಮಾಡಿರೋದ್ರಿಂದ ಇನ್ಸ್ಪೈರ್ಡ್ ಆಗಿದ್ದಾರೆ. ಬಿಕಾಸ್ ನಿಮ್ಮಲ್ಲಿ ಆ ಸ್ಕಿಲ್ ಇದೆ, ನೀವು ಒಬ್ಬರೇ ನಿಂತ್ಕೊಳ್ಳೋ ತಾಕತ್ತಿದೆ, ಲೀಡರ್ಶಿಪ್ ಕ್ವಾಲಿಟಿ ಇದೆ ಮೇನ್ ಆಗಿ. ವಾವ್, ನಿಮಗೆ ನಿಮ್ಮ ಒಂದು ಟ್ಯಾಲೆಂಟ್ ರಿಯಲೈಸ್ ನಾನು ನೋಡ್ತಾ ಇದ್ದೀನಿ ಗೈಸ್. ಯು ಆರ್ ಮೋರ್ ದೆನ್ ವಾಟ್ ಯು ಆರ್ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಚಾಪ್ಟರಲ್ಲಿ. ಓಕೆ, ಸೊ ನಿಮಗೆ ಹ್ಯಾಪಿ ಎಂಡಿಂಗ್ ಅಥವಾ ಇವಾಗ ಏನು ಆಲ್ರೆಡಿ ಒಂದು ಚಾಪ್ಟರಲ್ಲಿ ಏನಿದ್ದೀರಾ ಇದರಲ್ಲಿ ಏನಾದ್ರು ಎಂಡ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ? ಲೆಟ್ಸ್ ಸಿ. ಗ್ರೂಪ್ 1, ದೇರ್ ಈಸ್ ಜಡ್ಜ್ಮೆಂಟ್. ವಾವ್, ಟ್ರಸ್ಟ್ ಮಿ ಗೈಸ್, 4 ಮೇಜರ್ ಆರ್ಕಾನ ಬಂದಿದೆ. ಇಟ್ಸ್ ಅ ಮೇಜರ್ ಲೈಫ್ ಚೇಂಜಿಂಗ್ ಡಿಸಿಷನ್ ನೀವು ಮಾಡ್ತಾ ಇರೋದು ಗ್ರೂಪ್ 1 ಅವರು. ಮೇಜರ್ ರಿಯಲೈಸೇಷನ್. ಬಿಕಾಸ್ ಜಡ್ಜ್ಮೆಂಟ್ ಅಂದರೆ ಒಂದು ಸೆಕೆಂಡ್ ಚಾನ್ಸ್ ಬಗ್ಗೆ ಹೇಳುತ್ತೆ. ಜಡ್ಜ್ಮೆಂಟ್ ಅಂದರೆ ಏನೋ ಒಂದು ವರ್ಕೌಟ್ ಆಗಲಿಲ್ಲ, ನೀವು ಅದನ್ನ ಮತ್ತೆ ಕಟ್ಟೋದು, ಮತ್ತೆ ಕಟ್ಟಿದಾಗ ಅದು ವೆರಿ 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 ಸ್ಟ್ರಾಂಗ್ ಆಗಿ ಕಟ್ಟೋದು. ಎಗೈನ್ ಒಂದು ಬಿಲ್ಡಿಂಗ್ನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಾವು ಗ್ರೂಪ್ 1, ಫಸ್ಟ್ ನಾವು ಕಟ್ತೀವಿ ಬಿಲ್ಡಿಂಗ್, ಅದು ಬಿದ್ದೋಗ್ಬಿಡುತ್ತೆ ಅನ್ಕೊಳ್ಳಿ. ಬಿಕಾಸ್ ಅದರಲ್ಲಿ ಬೇಸಿಕ್ ಫೌಂಡೇಶನ್ ಇರಲ್ಲ, ಚೆನ್ನಾಗಿ ಆ ಫೌಂಡೇಶನ್ ಇಂದ ಕಟ್ಟಿರಲ್ಲ, ಬಿದ್ದೋಗ್ಬಿಡುತ್ತೆ. ಬಟ್ ನಿಮಗೆ ಮತ್ತೆ ಸೆಕೆಂಡ್ ಚಾನ್ಸ್ ಸಿಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಲೈಫಲ್ಲಿ. ಆವಾಗ ನೀವು ಚೆನ್ನಾಗಿ ಒಂದು ಬಿಲ್ಡಿಂಗ್ನ ವಿತ್ ಫೌಂಡೇಶನ್ ಚೆನ್ನಾಗಿ ಕಟ್ಕೊಂಡು ಹೋಗೋದು, ಇದನ್ನೆಲ್ಲ ಮೇನ್ ಆಗಿ ನೋಡ್ತಾ ಇದ್ದೀನಿ ನಾನು. ಸೊ ಬ್ಯೂಟಿಫುಲ್. ಐ ಗೆಸ್ ಇವಾಗ ಏನು ಫೇಲ್ಯೂರಲ್ಲಿ ಇದ್ದೀರಾ, ಇವಾಗ ಏನು ಲಾಸಲ್ಲಿ ಇದ್ದೀರಾ ಗ್ರೂಪ್ 1, ನಿಮಗೆ ಸೆಕೆಂಡ್ ಚಾನ್ಸ್ ಸಿಗ್ತಾ ಇದೆ ಕಳ್ಕೊಂಡಿದ್ನೆಲ್ಲ ಮತ್ತೆ ಕಟ್ಟೋದಕ್ಕೆ, ಲಾಸ್ ಆಗಿದ್ದನ್ನೆಲ್ಲ ಮತ್ತೆ ನೀವು ಪಡ್ಕೊಳ್ಳೋದಕ್ಕೆ. ಬಿಕಾಸ್ ಜಡ್ಜ್ಮೆಂಟ್ ಅಂದರೆ ಅದೊಂದು ಅವೇಕ್ನಿಂಗ್ ಬಗ್ಗೆ ಹೇಳುತ್ತೆ, ಸೆಲ್ಫ್ ರಿಯಲೈಸೇಷನ್ ಬಗ್ಗೆ ಹೇಳುತ್ತೆ, ಒಂದು ಫ್ರೆಶ್ ಸ್ಟಾರ್ಟ್, ಲೈಫಲ್ಲೇ ಒಂದು ಫ್ರೆಶ್ ಸ್ಟಾರ್ಟ್ ಕೊಡೋದನ್ನ ಹೇಳುತ್ತೆ.
ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ಇಲ್ಲಿ ಟವರ್ ಬಂದಿರೋದು, ಜಡ್ಜ್ಮೆಂಟ್ ಬಂದಿರೋದು ನೋಡಿದ್ರೆ, ಇಷ್ಟ ದಿನ ಏನ್ರ ಬಗ್ಗೆ ನಿಮಗೆ ಭಯ ಇತ್ತು, ಇಷ್ಟ ದಿನ ಏನು ಒಂದು ಥಿಂಗ್ ನಿಮಗೆ ಸ್ಟ್ರೆಸ್ ಕೊಡ್ತಾ ಇತ್ತು. ಕರೆಂಟ್ ಹೋಯ್ತು ಗೈಸ್. ಕರೆಂಟ್ ಹೋದ್ರೆ ನಾವು ಸತ್ಯ ಅಂತ ಅಂತೀವಿ ನಮ್ ಕಡೆ. ಓಕೆ, ಅಗೇನ್ ಇಟ್ಸ್ ಸತ್ಯ. ಓಕೆ, ಕ್ಲೇಮ್ ಮಾಡ್ಕೊಳ್ಳಿ ಇವಾಗಲೇ 111 ಅಂತ ಹಾಕಿ. ಆಲ್ ರೈಟ್. ಸೊ ಇಟ್ಸ್ ಮೋರ್ ಲೈಕ್ ಲೈಫಲ್ಲಿ ನಿಮಗೆ ಯಾವ್ದು ಒಂದ್ರ ಬಗ್ಗೆ ಭಯ ಇತ್ತು. ಫಾರ್ ಅನ್ ಎಕ್ಸಾಂಪಲ್ ರಿಲೇಶನ್ಶಿಪ್ದೇ ತಗೊಂಡ್ರೆ, ಇವ್ರು ನನ್ ಬಿಟ್ಟೋಗ್ಬಿಡ್ತಾರ, ಇವ್ರಿಲ್ಲನೆ ಹೆಂಗಿರ್ಲಿ ಅನ್ನೋ ಭಯ 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 ಇತ್ತು. ಕೆಲ್ಸ ಇಲ್ಲ ಅಂದ್ರೆ ನಾನು ಹೆಂಗ್ ಬದುಕ್ಲಿ, ಆಗಲ್ಲ ಅನ್ಕೇಳಿ. ಬಟ್ ಫೈನಲಿ ಅದು ಹೋಗುತ್ತೆ. ಬಟ್ ಅವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಓಕೆ ನಾನು ಬದುಕ್ತಾ ಇದ್ದೀನಿ, ಓಕೆ ನಾನು ಅವ್ರು ಇಲ್ದೇನೆ ಚೆನ್ನಾಗೇ ಇದ್ದೀನಿ, ನನಗೆ ಆ ಭಯ ಯಾಕಿತ್ತು ಇಷ್ಟ ದಿನ. ನಿಮಗೆ ರಿಯಲೈಸೇಷನ್ ಆಗುತ್ತೆ, ನಿಮ್ಮ ಒಂದು ಕೆಪಾಸಿಟಿ ರಿಯಲೈಸೇಷನ್ ಆಗುತ್ತೆ. ಏನ್ರಿಂದ ನೀವು ಓಡ್ತಾ ಇದ್ರಿ ಅದನ್ನ ನೀವೇ ಅಪ್ರೋಚ್ ಮಾಡ್ತೀರಾ, ಏನಾಗುತ್ತೆ ನೋಡೇ ಬಿಡೋಣ ಅಂತ. ನಿಮಗೆ ಒಂದು ಸೆನ್ಸ್ ಆಫ್ ಫ್ರೀಡಮ್ ಸಿಗುತ್ತೆ. ಆ್ಯಂಡ್ ಎಲ್ಲಿ ನಿಮಗೆ ವ್ಯಾಲ್ಯೂ ಇರಲಿಲ್ಲ, ಎಲ್ಲಿ ನಿಮಗೆ ವೇಸ್ಟ್ ಮಾಡ್ತಾ ಇದ್ರಿ ಟೈಮು, ಎಲ್ಲಿ ನಿಮಗೆ ಬೆಟರ್ ಫೀಲ್ ಆಗ್ತಾ ಇರಲಿಲ್ಲ, ಅಲ್ಲಿಂದ ಹೊರಗೆ ಬರೋದನ್ನ ನೋಡ್ತಾ ಇದ್ದೀನಿ ನಾನು. ಸೊ ದಿಸ್ ಈಸ್ ಅಬೌಟ್ ಯುವರ್ ಚಾಪ್ಟರ್ 1 ಗ್ರೂಪ್ 1 ಗೈಸ್. ಓಕೆ, ಐ ಡೋಂಟ್ ನೋ ವೈ ಚಾಪ್ಟರ್ 1 ಅಂತ ಬಂತು ಅಂತ. ಐ ಗೆಸ್ ಜಸ್ಟ್ ನೀವು ಎಂಟರ್ ಆಗ್ತಾ ಇದ್ದೀರಾ ಒಂದು ಫ್ರೆಶ್ ಚಾಪ್ಟರ್ಗೆ. ಅದ್ರಲ್ಲಿ ನಿಮ್ಮ ಸೆಲ್ಫ್ ವರ್ತ್ ಮೇಯ್ನಾಗಿ ನೀವು ಕಂಡ್ಕೊಳ್ಳೋದು, ಆ್ಯಂಡ್ ನಿಮ್ಮ ಬಗ್ಗೆ ನಿಮ್ಮಲ್ಲಿರೋ ಒಂದು ಹೊಸ ಪರ್ಸ್ನಾಲಿಟಿ ಬಗ್ಗೆ ನೀವು ಹೊರಗೆ ತಗೊಬರೋದು, ಇದನ್ನೆಲ್ಲ ನೋಡ್ತಾ ಇದ್ದೀನಿ ಮೇಯ್ನಾಗಿ. ಸೊ ಗ್ರೂಪ್ 1 ಇದಾಗಿದ್ದು ನಿಮ್ಮ ಮೆಸೇಜ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ, ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ರಿ. ಸೊ ಲೆಟ್ಸ್ ಸಿ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಏನ್ರ ಬಗ್ಗೆ ಆಗಿರುತ್ತೆ, ಏನೆಲ್ಲ ಹೊಸ ಹೊಸ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ. ಮೇನ್ ಥೀಮ್ ಏನಾಗಿರುತ್ತೆ, ನಿಮ್ಮಲ್ಲಿ ಒಂದು ಹೊಸ ಪರ್ಸ್ನಾಲಿಟಿ, ನೀವಾಗೆ ಏನು ನೋಡ್ತೀರಾ, ನಿಮ್ಮ ಲೈಫಲ್ಲಿ ಯಾರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಲೆಟ್ಸ್ ಸಿ. ಎಲ್ಲ ಒಂದು ಕ್ವೆಶನ್ಗೂ ಡೀಟೇಲ್ಡ್ ಆಗಿ ರೆಸ್ಪಾನ್ಸ್ ಕೊಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಫಸ್ಟ್ ಇಸ್ ಫಸ್ಟ್, ನಿಮ್ಮ ನೆಕ್ಸ್ಟ್ ಚಾಪ್ಟರ್ದು ಥೀಮ್ ನೋಡೋಣ. ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಟೈಟಲ್ ಅಥವಾ ಟ್ರೈಲರ್, ಮೂವಿ ಟ್ರೈಲರ್ ಇರುತ್ತಲ್ವಾ, ಏನದು ನೋಡೋಣ. ಲೆಟ್ಸ್ ಸಿ. ದೇರ್ ಈಸ್ ಫೇತ್, ನಂಬಿಕೆ, and there is grasshopper. ಮೆಸೇಜ್ ಇದೆ, ಸಿಚುವೇಶನ್ಸ್ ಇನ್ ದ ಬ್ಯಾಲೆನ್ಸ್ that require careful handling. ಓಕೆ, ಒನ್ ಥಿಂಗ್ ಇಸ್ ಫಾರ್ ಸಿಚುವೇಶನ್, ಕಂಡೀಷನ್ ಎಲ್ಲ ಕಂಟ್ರೋಲಲ್ಲಿದೆ, ಬಟ್ ಇನ್ನೂ ಅದಕ್ಕೆ ಕೇರ್ಫುಲ್ ಹ್ಯಾಂಡ್ಲಿಂಗ್ ಮಾಡಬೇಕು ಅಂತ. ಸೊ ಒನ್ ಥಿಂಗ್ ನಾನು ಏನು ನೋಡ್ತೀನಿ, ನಿಮ್ಮ ನೆಕ್ಸ್ಟ್ ಜರ್ನಿ ಏನು ಬರ್ತಾ ಇದೆ ಗ್ರೂಪ್ 2, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಒಂದು ಸಿಂಪಲ್ ಜರ್ನಿ ಆಗಿರಲ್ಲ, ಒಂದು ಚಾಲೆಂಜಿಂಗ್ ಜರ್ನಿ ಆಗಿರುತ್ತೆ. ಒನ್ ಮೇನ್ ಥಿಂಗ್ ಈಸ್ ನಿಮ್ಮಲ್ಲಿರೋ ಎಬಿಲಿಟಿ, ನಿಮ್ಮಲ್ಲಿರೋ ಸ್ಟ್ರೆಂತು, ಇದೆಲ್ಲದನ್ನು ಅದು ಟೆಸ್ಟ್ ಮಾಡಿಸುತ್ತೆ. ನಿಮ್ಮಲ್ಲಿರೋ ಒಂದಷ್ಟು ಚಾಲೆಂಜಿಂಗ್ ಎಬಿಲಿಟಿ, ಕೆಪಾಸಿಟಿ ಎಲ್ಲದನ್ನು ಟೆಸ್ಟ್ ಮಾಡುತ್ತೆ. ನಿಮ್ಮಲ್ಲಿರೋ ಧೈರ್ಯ, ನಿಮ್ಮಲ್ಲಿರೋ ನಂಬಿಕೆ, ನಿಮ್ಮ ಡ್ರೀಮ್ಸ್ ಮೇಲೆ ನೀವು ಎಷ್ಟರ ಮಟ್ಟಿಗೆ ಹೋಪ್ಸ್ ಇಟ್ಕೊಂಡಿದ್ದೀರಾ, ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಕೊಂಡಿದ್ದೀರಾ, ಇದೆಲ್ಲದ್ರ ಬಗ್ಗೆ ನಿಮಗೆ ಒಂಥರ ರಿಯಲೈಸೇಷನ್ ಮಾಡುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಅಷ್ಟು ಈಸಿ ಆಗಿರಲ್ಲ. ಸೊ ಇದೊಂದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇಫ್ ಪಾಸಿಬಲ್ ಒಂದು ಲಿಮಿಟೆಡ್ ಥಾಟ್ಸ್ ಅಲ್ಲೇ ಇದ್ರೆ ಹೊರಗಡೆ ಬನ್ನಿ, ಒಂದಷ್ಟು ಲಿಮಿಟೆಡ್ ಆಪರ್ಚುನಿಟೀಸ್ ಒಳಗಿದ್ರೆ ಹೊರಗೆ ಬರೋದಕ್ಕೆ ರೆಡಿ ಆಗಿರಿ. ಇಟ್ಸ್ ಲೈಕ್ ಹೆಂಗಂತ ಅಂದ್ರೆ, ಇಷ್ಟ ದಿನ ಒಂದಷ್ಟು ಜನರ ಜೊತೆ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತಾ ಇದ್ರಿ, ಯಾವಾಗ್ಲೂ ನೀವೇ ವಿನ್ ಆಗ್ತಾ ಇದ್ರಿ, ಮೇ ಬಿ ಯಾವಾಗ್ಲೂ ನೀವೇ ಫಸ್ಟ್ ಬರ್ತಾ ಇತ್ತು, ನಿಮ್ ಕುದುರೆನೇ ರನ್ನಿಂಗ್ ರೇಸ್ ಅಲ್ಲಿ ವಿನ್ ಆಗ್ತಾ ಇತ್ತು, ಆ ತರ. ಬಟ್ ಇನ್ಮೇಲೆ ಮೇ ಬಿ ನೀವೊಂದ್ ಸ್ವಲ್ಪ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇದ್ದೀರಾ, ಅಂದ್ರೆ ಹೊಸ ಜನರನ್ನ ಮೀಟ್ ಆಗ್ತಾ ಇದ್ದೀರಾ, ಹೊಸ ಕಲ್ಚರ್, ಹೊಸ ಪೀಪಲ್, ಹೊಸ ಕಾಂಪಿಟೇಷನ್, ಹೊಸ ಒಂದು ಗ್ರೂಪ್ ಜೊತೆ ಕಾಂಪಿಟೇಷನ್ ಮಾಡ್ಬೇಕಾಗಿ ಬರುತ್ತೆ. ಸೊ ಟೋಟಲಿ ಇಷ್ಟ ದಿನ ಏನು ನಾನೇ ಹೀರೋ ಅಥವಾ ನಾನೇ ಹೀರೋಯಿನ್ ಅನ್ಕೊಂಡಿದ್ರಿ, ಬಟ್ ಇನ್ಮೇಲೆ ಸ್ವಲ್ಪ ನಿಮ್ನ ಚಾಲೆಂಜಿಂಗ್ ಫೇಸ್ ಕಡೆ ಎಲ್ಲ ಪುಷ್ ಮಾಡೋ ಪಾಸಿಬಿಲಿಟಿ ಇದೆ. ಸೊ ನೆಕ್ಸ್ಟ್ ಚಾಪ್ಟರ್ ಮುಂಚೆನೆ ಹೇಳ್ದಂಗೆ ಕಮ್ಸ್ ವಿತ್ ಚಾಲೆಂಜಸ್.
ಮೇ ಬಿ ನೀವು ರೆಡಿಯಾಗಿರಿ ಒಂದಷ್ಟು ಚೇಂಜಸ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ. ಇಟ್ಸ್ ಮೋರ್ ಲೈಕ್ ನನಗೆ ಹಾಸ್ಟೆಲ್ ವೈಬ್ಸ್ ಬರ್ತಾ ಇದೆ. ಓಕೆ, ಇವಾಗ ಏನ್ ಹಾಸ್ಟೆಲಿಗೆ ಹೋಗೋದು ಡೆಫಿನೆಟ್ಲಿ ನಿಮ್ಮ ಕರಿಯರ್ ಗ್ರೋತ್ಗೆ, ನಿಮ್ಮ ಫ್ಯೂಚರ್ ಡೈರೆಕ್ಷನ್ಗೆ, ಅಥವಾ ನಿಮಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೆ ನೀವು ಹಾಸ್ಟೆಲ್ ಚೂಸ್ ಮಾಡಿರ್ತೀರ. ಬಟ್ ಇಷ್ಟ ದಿನ ಖುಷಿಯಾಗಿದ್ರಿ ಮನೇಲಿ, ನಿಮ್ಮ ಪೇರೆಂಟ್ಸ್, ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ಕಸಿನ್ಸ್, ನಿಮ್ಮ ಫ್ಯಾಮಿಲಿ ಖುಷಿಯಾಗಿದ್ರಿ. ಬಟ್ ಇವಾಗ ಆ ಒಂದು ಅನ್ಕಂಫರ್ಟ್ ಝೋನಿಗೆ ಹೋಗ್ಲೇಬೇಕು. ಮೇ ಬಿ ಇದನ್ನ ನಾನು ನಿಮಗೆ ಹೇಳೋದೇ ಬೇಡ, ಯು ಸಾ ಇಟ್ ಕಮಿಂಗ್. ಅಂದ್ರೆ ಇದು ನಿಮಗೆ ಮುಂಚೆನೆ ಗೊತ್ತಿತ್ತು. ಓಕೆ, ಒಂದಿನ ನಾನು ಈ ಒಂದು ಸಿಚುವೇಶನಿಗೆ ಬರ್ತೀನಿ, ಒಂದಿನ ನಾನು ಚಾಲೆಂಜಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ, ಒಂದಿನ ನಾನು ಈ ಕಂಫರ್ಟ್ ಝೋನ್ನ ಬಿಟ್ಟು ಹೋಗ್ತೀನಿ. ಇದಕ್ಕೆ ನೀವು ಆಲ್ಮೋಸ್ಟ್ ಪ್ರಿಪೇರ್ಡ್ ಆಗೇ ಇದ್ರಿ, ಬಟ್ ಇನ್ನು 50% ಪ್ರಿಪೇರ್ ಆಗಬೇಕು ಮೆಂಟಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಗ್ರೂಪ್ 1 ಆ ಒಂದು ಹಾಸ್ಟೆಲಿಗೆ ಹೋಗೋ ವೈಬ್ ಬರ್ತಾ ಇದೆ. ಇಷ್ಟು ದಿನ ಕಂಫರ್ಟ್ ಝೋನಲ್ಲಿ ಇದ್ರಿ ಅನ್ಸುತ್ತೆ. ಇನ್ಮೇಲೆ ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕಾದ್ರೂ ಆಗಿರ್ಬೋದು, ಫ್ಯೂಚರ್ ಫ್ರೇಮ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ನೀವು ಮುನ್ನುಗ್ಬೇಕು, ಚಾಲೆಂಜಿಂಗ್ ಏರಿಯಾನ ಚೂಸ್ ಮಾಡಬೇಕು. ಬಟ್ ಫೇತ್ ಮೆಸೇಜ್ ಇರೋದ್ರಿಂದ ಒನ್ ಥಿಂಗ್ ಇಸ್ ಕನ್ಫರ್ಮೇಶನ್, ನಿಮ್ಮೇಲೆ ನಿಮಗೆ ನಂಬಿಕೆ ಇರಲಿ ಮೇನ್ ಆಗಿ. ಆ್ಯಂಡ್ ನೋ ದಟ್ ನೀವು ನಂಬಿರುವಂಥ ಒಂದು ಶಕ್ತಿ, ಎನರ್ಜಿ ನಿಮ್ಮನ್ನ ಕಾಯ್ತಾ ಇರತ್ತೆ, ನಿಮ್ಮನ್ನ ಯಾವಾಗಲೂ ಗೈಡ್ ಮಾಡ್ತಾ ಇರತ್ತೆ. ಸೊ ಯುದ್ಧ ಭೂಮಿಗೆ ನಿಂತ ಮೇಲೆ ಹಿಂದೆ ತಿರುಗಿ ನೋಡಬಾರ್ದು. ನೀವು ಅಂಥ ಸಿಚುವೇಶನಲ್ಲಿ ಹೋಗೋ ಪಾಸಿಬಿಲಿಟಿ ಇರುತ್ತೆ. ಸೊ ಮುಂದೆ ನುಗ್ತಾ ಇರಿ, ಓಕೆ, ಹಿಂದೆ ನೋಡಕ್ ಹೋಗಬೇಡಿ. ಗ್ರೂಪ್ 2. ಸೊ ನೆಕ್ಸ್ಟ್ ನೋಡೋಣ, ನಿಮ್ಮ ಒಂದು ಪರ್ಸ್ನಾಲಿಟಿ, ನೀವು ಯಾವ ಥರ ಒಂದು ಪರ್ಸ್ನಾಲಿಟಿನ ಎಂಬ್ರೇಸ್ ಮಾಡ್ಕೊಂಡಿರ್ತೀರಾ, ನಿಮ್ಮ ಪರ್ಸ್ನಾಲಿಟಿ ನೀವೇನೆಲ್ಲ ಚೇಂಜಸ್ ನೋಡ್ಬೋದು. ಗ್ರೂಪ್ 2 ದೇರ್ ಈಸ್ ವಾವ್ ನೈಟ್ ಆಫ್ ಕಪ್ಸ್, ಬ್ಯೂಟಿಫುಲ್ ಮೆಸೇಜ್. ಯಾರ್ದೆಲ್ಲ ಇಲ್ಲಿ ವೃಶ್ಚಿಕ ರಾಶಿ, ಕಟಕ ರಾಶಿ, ಮೀನ ರಾಶಿ, ನಿಮಗೆಲ್ಲ ಡಬಲ್ ಕನ್ಫರ್ಮೇಶನ್, ಇದು ನಿಮ್ದೇ ಗ್ರೂಪ್ ಅಂತ. ಅಗೇನ್ ಮುಂದೆ ರೀಡಿಂಗ್ಗೋಸ್ಕರ ವೇಟ್ ಮಾಡಿ, ಇನ್ನು ನೆಕ್ಸ್ಟ್ ಯಾರ್ದೆಲ್ಲ ಝೋಡಿಯಾಕ್ ಸೈನ್ಸ್ ಬರುತ್ತೆ ನನಗೂ ಗೊತ್ತಿಲ್ಲ. ಓಕೆ, ಸೊ ನೈಟ್ ಆಫ್ ಕಪ್ಸ್ ಅಂದ್ರೆ ಒಂದು ಲೈಟ್ ಹಾರ್ಟೆಡ್ ಪರ್ಸನ್, ಒಂದು ಫ್ಲರ್ಟೇಷಿಯಸ್ ಪರ್ಸನ್ ಅಂತಾನೆ ಹೇಳ್ಬೋದು. ನೈಟ್ ಆಫ್ ಕಪ್ಸ್ ಅಂದ್ರೆ ಈ ಪರ್ಸನ್ನು ಯಾವುದೇ ಸಿಚುವೇಶನ್ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ ಲೈಫಲ್ಲಿ. ಎಲ್ಲರನ್ನೂ ಪಡ್ತಾರೆ ಬಿಟ್ರೆ ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಲೈಫ್ನ ಕಂಪ್ಲೀಟ್ಲಿ ಟೋಟಲಿ ಫುಲ್ಲಿ ಎಂಬ್ರೇಸ್ ಮಾಡ್ಕೊಂಡು ಹೋಗ್ತಾರೆ. ಆ ಲಿವ್ ಇನ್ ದ ಮೂಮೆಂಟ್ ಅನ್ನೋ ಸಿಚುವೇಶನ್ ಅಲ್ಲಿ ಇರ್ತಾರೆ. ಬಟ್ ಅವರಲ್ಲಿರೋ ಖುಷಿನ ಯಾರಿಗೂ ಕಿತ್ಕೊಳಕ್ ಆಗಲ್ಲ. ಬಿಕಾಸ್ ಯಾರ ಮೇಲೂ ಅವರು ಡೀಪ್ ಆಗಿ ಅಡ್ಜಸ್ಟ್ ಆಗೋದು, ಡೀಪ್ ಆಗಿ ಅಡಿಕ್ಟ್ ಆಗೋದು, ಡೀಪ್ ಆಗಿ ಅಟ್ಯಾಚ್ ಆಗೋದು ಇದೆಲ್ಲ ಇಲ್ಲ. ಸೊ ದಿಸ್ ಇಸ್ ಯು. ನಿಮಗೊಂದು ಪರ್ಪಸ್ ಇರುತ್ತೆ, ನಿಮಗೊಂದು ಪ್ಯಾಷನ್ ಇರುತ್ತೆ, ನಿಮಗೊಂದು ಡ್ರೀಮ್ಸ್ ಇರುತ್ತೆ. ಸೊ ಆ ಡ್ರೀಮ್ಸ್ನ ಒಂದು ಫುಲ್ಫಿಲ್ ಮಾಡ್ಕೊಳ್ಳೋ ದಾರಿಲಿ ಮಧ್ಯದಲ್ಲಿ ಯಾರು ಬಂದು ಏನೇ ಕೆಡಕಿದ್ರು ನಿಮಗೆ ಅದು ಎಫೆಕ್ಟ್ ಆಗಲ್ಲ. ಮೆಂಟಲಿ ಎಷ್ಟು ಬೇಕು ಅಷ್ಟು ಮಾತ್ರ ಎಲ್ಲರಿಗೂ ಅಡ್ಜಸ್ಟ್ ಆಗ್ತೀರಾ. ಅದಕ್ಕಿಂತ ಜಾಸ್ತಿ ಯಾರಿಗೂ ಸಲಿಗೆ ಕೊಡಲ್ಲ. ಆ್ಯಂಡ್ ಸಲಿಗೆ ಕೊಡ್ಬೇಕಾಗಿರೋ ಅವಶ್ಯಕತೆನೂ ಇರಲ್ಲ. ನೀವೊಂಥರ ಗಾಳಿ ಬಂದಂಗೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಬಿಟ್ರೆ ಎಲ್ಲೂ ಸೆಟಲ್ ಡೌನ್ ಆಗಲ್ಲ. ಸೊ ಮೇನ್ ಆಗಿ ಇಲ್ಲಿ ಗ್ರೂಪ್ 2 ಅವ್ರಿಗೆ ನಾನು ನೋಡ್ತಾ ಇದ್ದೀನಿ, ನಿಮ್ನ ಒಂಥರ ಡ್ರೀಮರ್ ತರ ನೋಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಿಮಗೊಂದು ಪರ್ಪಸ್ ಇರುತ್ತೆ, ಲೈಫಲ್ಲಿ ಒಂದು ಡ್ರೀಮ್ ಇರುತ್ತೆ, ಒಂದು ಗೋಲ್ ಇರುತ್ತೆ. ಸೊ ಅದ್ರ ಮೇಲೆ ಡ್ರೀಮ್ ಮಾಡ್ಕೊಂಡಿರ್ತೀರ. ಓಕೆ, ನನ್ನ ಜೊತೆ ಆ ಥರ ಮನೆ ಇರುತ್ತೆ, ನನ್ನ ಜೊತೆ ಈ ಥರ ಕಾರ್ ಇರುತ್ತೆ. ಲೈಕ್ ನೀವು ನಿಮ್ ಕನ್ಸೊಳಗ್ ಬಿಟ್ಟಿರ್ತಾರೆ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಪಕ್ಕದಲ್ಲಿ ಏನೇ ಬಿದ್ದೋಗ್ಲಿ ಎದ್ದೋಗ್ಲಿ ಏನೇ ಆಗ್ಲಿ ಅದ್ ನಿಮಗ್ ಮ್ಯಾಟರೇ ಆಗಲ್ಲ. ಇಟ್ಸ್ ಮೋರ್ ಲೈಕ್ ನನಗೊಂದು ಅಡ್ವರ್ಟೈಸ್ಮೆಂಟ್ ನೆನಪಾಗ್ತಾ ಇದೆ. ಅದು ನನ್ಗೆ ನಿಜವಾಗ್ಲೂ ನೆನಪಾಗ್ತಲ್ಲ ಯಾವ ಒಂದು ಪ್ರಾಡಕ್ಟ್ ಬಗ್ಗೆ ಅದು ಅಡ್ವರ್ಟೈಸ್ಮೆಂಟ್ ಅದ. ಅವ್ರ ಕೈಯಲ್ಲಿರೋದು ಮಾತ್ರ ಅವನಿಗೆ ಕಾಣ್ತಾ ಇರುತ್ತೆ. ಮುಂದೆ ಹೋಗ್ತಾ ಇರ್ತಾನೆ, ಎಲ್ಲ ಬಿದ್ದೋಗ್ತಾ ಇರುತ್ತೆ ಪಕ್ಕದಲ್ಲಿ, ಕೆಳಗಡೆ ಸುತ್ತಮುತ್ತ ನಡ್ಕೊಂಡು ಹೋಗಿ ದಾರಿ ಎಲ್ಲ ಮುಚ್ಚೋಗ್ತಾ ಇರುತ್ತೆ. ಬಟ್ ಆ ಮನುಷ್ಯಂಗೆ ಫೋಕಸ್ ಮಾತ್ರ ಅವನ ಕೈಯಲ್ಲಿರೋದೇ ಆಗಿರುತ್ತೆ. ಸೊ ದಿಸ್ ಇಸ್ ಯು. ಅಂದ್ರೆ ನಿಮ್ಮ ಫೋಕಸ್ ನಿಮ್ಮ ಗುರಿ ಮೇಲೆ ಇರುತ್ತೆ, ಪಕ್ಕದಲ್ಲಿ ಏನಾದ್ರೂ ಏನು ಚಿಂತೆ ಮಾಡ್ಕೊಳಲ್ಲ. ಸೊ ಕನ್ಸೊಳಗೆ ಮುಳುಗೋಗಿರ್ತೀರಾ ಅಂತ ಹೇಳ್ಬೋದು. ಬಟ್ ಗ್ರೂಪ್ 2 ನಾನು ಯಾವಾಗ್ಲೂ ಇದನ್ನ ಸಜೆಸ್ಟ್ ಮಾಡಲ್ಲ, ಕನ್ಸೇ ಕಾಣ್ಬೇಡಿ, ರಿಯಾಲಿಟಿಲೂ ಇರಿ ಅಂತ. ಬಟ್ ಈ ತರ ಹೇಳ್ತೀನಿ ನಾನು ಯಾವಾಗ್ಲೂ. ಬಟ್ ಇವಾಗ ನಾನು ಈ ಒಂದು ಗ್ರೂಪಿಗೆ ಹೇಳ್ತಾ ಇರೋದು, ಕನ್ಸ್ ಕಾಣಿ, ಪರವಾಗಿಲ್ಲ, ಇಟ್ ಈಸ್ ಫೈನ್ ಟು ಡ್ರೀಮ್. ಬಿಕಾಸ್ ತುಂಬಾ ಜನಕ್ಕೆ ಓವರ್ ಥಿಂಕಿಂಗ್ ಅನ್ನೋದು ಡಿಪ್ರೆಷನ್ಗೆ ತಗೊಂಡೋಗುತ್ತೆ. ಬಟ್ ಗ್ರೂಪ್ 2 ನಿಮಗ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕಾರೇನು, ನಿಮ್ಮ ಡ್ರೀಮ್ ಬಗ್ಗೆ ಯೋಚನೆ ಮಾಡ್ಬೇಕಾರೇನು, ನಿಮ್ಮ ಗೋಲ್ ಬಗ್ಗೆ ಯೋಚನೆ ಮಾಡ್ಬೇಕಾರೇನು, ಎಷ್ಟೇ ನಿಮ್ಮನ್ನ ಡಿಮೋಟಿವೇಟ್ ಮಾಡಿದ್ರು ಆ ಒಂದು ಕನ್ಸು, ನಿಮ್ಮ ಕನ್ಸುಗಳು, ಚೈಲ್ಡ್ಹುಡ್ ಇದ್ದ ಒಂದು ಕನ್ಸುಗಳು, ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ನೀವು ಆಟೋಮೆಟಿಕ್ ಆಗಿ ಮೋಟಿವೇಟ್ ಆಗ್ತೀರಾ. ಒಂದು ಧೈರ್ಯ ಬರುತ್ತೆ ನಿಮಗೆ.
ನೀವು ಕನ್ಸು ಕಾಣೋದ್ರಲ್ಲಿ ನಿಮಗೆ ಇನ್ನೂ ಮೋಟಿವೇಶನ್ ಜಾಸ್ತಿ ಆಗುತ್ತೆ ಬಿಟ್ರೆ ಯಾವುದೇ ರೀತಿಯಾಗೂ ನಿಮಗೆ ಡಿಮೋಟಿವೇಟ್ ಆಗಲ್ಲ. ಗ್ರೂಪ್ 2 ಒಂದು ಲೈಟ್ ಹೆಡ್ ಇರುತ್ತೆ, ನಿಮ್ಮ ತಲೆಯಲ್ಲಿ ಯಾವುದೇ ಸ್ಟ್ರೆಸ್ ಇರಲ್ಲ, ಯಾರ ಮೇಲೂ ಒಂದು ಡೀಪ್ ಕಮಿಟ್ಮೆಂಟ್ ಕೊಡಲ್ಲ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಯಾರ ಜೊತೆ ಒಂದು ಕಮಿಟ್ಮೆಂಟ್ ರಿಲೇಶನ್ಶಿಪ್ ಅಲ್ಲಿ ಇರಲ್ಲ ನೀವು ಅಂತ. ಎಲ್ಲರನ್ನೂ ಇಷ್ಟಪಡ್ತೀರಾ, ಬಟ್ ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ನಿಮ್ಮ ಹೆಡ್ ಅಲ್ಲಿ ಫುಲ್ ಪ್ಯಾಷನ್, ಪರ್ಪಸ್ ಇರುತ್ತೆ. ಅಲ್ಲಿ ಹೇಟ್ರೆಡ್ನೆಸ್, ನೆಗೆಟಿವ್ ಥಾಟ್ಸಿಗೆ ಸ್ಪೇಸೇ ಇರಲ್ಲ. ಸೊ ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತೀರಾ. ಅಂಡ್ ಯಾರು ನಿಮ್ಮಲ್ಲಿ ಏನ್ ಜಡ್ಜ್ ಮಾಡಿದ್ರು, ನಿಮ್ಮಲ್ಲಿ ಏನೇ ಮಾತಾಡಿದ್ರು ನಿಮಗೆ ಏನು ಎಫೆಕ್ಟ್ ಆಗಲ್ಲ. ಈ ಕಡೆ ಕಿವಿಯಿಂದ ತಗೊಂಡು ಆ ಕಡೆ ಕಿವಿಯಿಂದ ಬಿಟ್ಬಿಡ್ತೀರಾ. ಈ ತರ ಒಂದು ಪರ್ಸನ್ ಆಗಿ ನೀವು ಎವಾಲ್ವ್ ಆಗೋದನ್ನ ನೋಡ್ತಾ ಇದೀನಿ ಗ್ರೂಪ್ 2. ಸೊ ಸರ್ಪ್ರೈಸಿಂಗ್ ಚೇಂಜ್, ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಏನ್ ಬರ್ಬೋದು ನಿಮ್ಮ ಲೈಫಲ್ಲಿ? ದೇರ್ ಈಸ್ ಕ್ವೆಸ್ಟ್ ಅಂದ್ರೆ ಸಮಥಿಂಗ್ ಅನ್ನೋನ್, ಗೊತ್ತಿಲ್ದಿರೋದ್ರ ಬಗ್ಗೆ ಕ್ವೆಶನ್ ಮಾಡೋದು. ಮೇ ಬಿ ನಿಮಗೂ ಐಡಿಯಾನೇ ಇಲ್ಲ ನಿಮ್ ಲೈಫಲ್ಲಿ ಈ ತರ ಒಂದು ಚಾಪ್ಟರ್ ಬರುತ್ತೆ, ಈ ತರ ಒಂದು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಐಡಿಯಾನೇ ಇಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ಬಿಗ್, ಅನ್ಎಕ್ಸ್ಪೆಕ್ಟೆಡ್ ಗೈಸ್. ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನ ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ರೂಪ್ 2 ಅವರಿಗೆ. ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಫಾರ್ ಅನ್ ಎಕ್ಸಾಂಪಲ್, ನೀವು ಸುಮ್ಮನೆ ಹಾಬಿಗೋಸ್ಕರ ಯಾವುದೋ ಒಂದು ಕ್ಲಾಸಿಗೆ ಜಾಯಿನ್ ಆಗ್ತೀರಾ, ಡ್ಯಾನ್ಸ್ ಕ್ಲಾಸಿಗೆ ಒಂದು ಹಾಬಿಗೋಸ್ಕರ ಜಾಯಿನ್ ಆಗ್ತೀರಾ. ಬಟ್ ಅಲ್ಲಿ ಮೀಟ್ ಆಗೋ ಕೆಲವೊಂದೊಂದು ಪೀಪಲ್ಲು ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೀರಾ. ನಿಮ್ಮನ್ನ ಒಂದು ಹೈಯರ್ ಪರ್ಪಸ್ಗೆ ಅದು ಕರ್ಕೊಂಡು ಹೋಗುತ್ತೆ. ಈಗೇನ್ ಆ ಡ್ಯಾನ್ಸ್ಗೆನೆ ಜಾಯಿನ್ ಆಗ್ಬಿಟ್ಟು ಒಂದು ಶಾರ್ಟ್ ವಿಡಿಯೋ ನೀವು ಅಪ್ಲೋಡ್ ಮಾಡ್ತೀರಾ ಅನ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ. ಸುಮ್ಮನೆ ಫಾರ್ ಅ ಟೈಮ್ ಪಾಸ್ ನೀವು ಅಪ್ಲೋಡ್ ಮಾಡ್ತೀರಾ, ಬಟ್ ಅದಕ್ಕೆ ಬರೋ ವ್ಯೂಸ್, ಲೈಕ್ಸ್ ನಿಮ್ಮನ್ನ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಲೆವೆಲಿಗೆ ಬೇರೆ ಒಂದು ಡೈರೆಕ್ಷನ್ ಅಲ್ಲೇ ನಿಮ್ಮ ಲೈಫ್ನ ಕರ್ಕೊಂಡು ಹೋಗುತ್ತೆ. ಒಂದು ಹೈಯರ್ ಕಾಲಿಂಗ್, ಹೈಯರ್ ಪರ್ಪಸ್ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ಟೋಟಲ್ ಅನ್ಎಕ್ಸ್ಪೆಕ್ಟೆಡ್. ಮುಂಚೆನೆ ಹೇಳ್ದಂಗೆ ನಿಮ್ಮ ನೆಕ್ಸ್ಟ್ ಜರ್ನಿ ವೆರಿ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನಿಮ್ನ ಒಂಥರ ಆರಾಮಾಗಿ ಕುತ್ಕೊಳ್ಳೋಕ್ಕೂ ಬಿಡಲ್ಲ, ಬಟ್ ನೀವು ಅದನ್ನ ಸ್ಟ್ರೆಸ್ಫುಲ್ ಆಗಿ ತಗೊಳ್ಳಲ್ಲ. ಇಟ್ಸ್ ಮೋರ್ ಲೈಕ್ ಜರ್ನಿನ ಎಂಜಾಯ್ ಮಾಡ್ಕೊಂಡು ಚಾಲೆಂಜಸ್ನ ಎಂಬ್ರೇಸ್ ಮಾಡ್ಕೊಂಡು, ಓಕೆ ನನ್ನ ಕೈಲಾಗುತ್ತೆ, ನಾನು ಫೈಟ್ ಮಾಡ್ತೀನಿ, ನೀವು ಅದರಲ್ಲೇ ಖುಷಿ ಪಡ್ತಾ ಇರ್ತೀರ, ಅದನ್ನ ಸ್ಟ್ರೆಸ್ಫುಲ್ ಆಗಿ ತಗೊಳ್ಳಲ್ಲ ಮೇಯ್ನ್ ಆಗಿ. ಸೊ ವಾವ್, ಸಮಥಿಂಗ್ ಅನ್ಬಿಲೀವೇಬಲ್, ಸಮಥಿಂಗ್ ಹ್ಯೂಜ್. ನಿಮ್ಮ ಹೈಯರ್ ಪರ್ಪಸ್, ನಿಮ್ಮ ಒಂದು ಲೈಫ್ದು ಬಿಗರ್ ಕಾಲಿಂಗ್ ಕಡೆ ನೀವು ಹೋಗೋದನ್ನ ನೋಡ್ತಾ ಇದ್ದೀನಿ ಮೇಯ್ನ್ ಆಗಿ ಗ್ರೂಪ್ 2. ಸೊ ನೆಕ್ಸ್ಟ್ ನೋಡೋಣ, ನಿಮ್ಮ ಲೈಫಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಯಾರಾಗಿರ್ತಾರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಒಂದು ಸಪೋರ್ಟಿಂಗ್ ಪರ್ಸನ್ ಆಗಿ ಗ್ರೂಪ್ 2 ಅವ್ರಿಗೆ? ದೇರ್ ಈಸ್ 4 ಆಫ್ ಸ್ವಾರ್ಡ್ಸ್. ಓಕೆ, ಇದು ಪರ್ಸನ್ನಿಗೆ ರಿಸೆಂಬಲ್ ಮಾಡ್ಬೇಕಂದ್ರೆ ಸಮ್ವನ್ ತುಂಬಾ ಆಕ್ಟಿವ್ ಇಲ್ಲ. ಈ ಪರ್ಸನ್ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತಾರೆ. ಏನೇ ಆಕ್ಷನ್ ತಗೋಬೇಕಾದ್ರೆ ತುಂಬಾ ಯೋಚನೆ ಮಾಡಿ ತಗೊಳ್ಳುವಂತ ಒಂದು ಪರ್ಸನ್. ಇದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ತುಂಬಾ ಜನಕ್ಕೆ ನಿಮ್ಮ ಥೆರಪಿಸ್ಟ್ ಅಥವಾ ಒಂದು ಕನ್ಸಲ್ಟೇಷನ್. ನೀವು ಯಾವಾಗ್ಲೂ ಇವ್ರ ಜೊತೆ ಒಂದು ಕನ್ಸಲ್ಟೇಷನ್ಗೆ ಬರ್ತಾರೆ. ಈಗೇನೊಂದು ಟ್ಯಾರೋ ಕಾರ್ಡ್ ರೀಡರ್ ನಾನೇ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು. ಸೊ ಇಟ್ಸ್ ಮೋರ್ ಲೈಕ್ ಒಂದು ಕಾಮ್ ಅಂಡ್ ಕಂಪೋಸ್ಡ್ ಪರ್ಸನ್ ಆಗಿರ್ತಾರೆ. ನಿಮ್ಮ ಫ್ರೆಂಡ್ ಆಗಿರೋ ಪಾಸಿಬಿಲಿಟೀಸು ಇದೆ. ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮಗೆ ಅವರು ರಿಯಲೈಸೇಷನ್ ಮಾಡ್ತಾರೆ. ಏನೇ ಒಂದು ಚೇಂಜಸ್ ಬಂದ್ರು ನೀನು ಕನ್ಕ್ಲೂಷನ್ಗೆ ಬರೋದು ಬೇಡ, ಕರೆಂಟ್ ಹೋಯ್ತು ಗಾಯ್ಸ್, ದಿಸ್ ಇಸ್ ಸೆಕೆಂಡ್ ಟೈಮ್, ಟ್ರಸ್ಟ್ ಮೀ. ಸಮಥಿಂಗ್ ಮೇಜರ್ ಆಯ್ತಾ ಇದು, ನಾಟ್ ಸಮಥಿಂಗ್ ಸಿಂಪಲ್, ಮೇಜರ್ ಲೈಫ್ ಲೆಸನ್. ಆಲ್ ರೈಟ್, ಬಿಕಾಸ್ ಕರೆಂಟ್ ಹೋದ್ರೆ ನಾವು ಅದನ್ನ ಸತ್ಯ ಅಂಡ್ ಪಾಸಿಟಿವ್ ಸೈನ್ ಅಂತ ತಗೊಂತೀವಿ. ಸೊ ಈ ಪರ್ಸನ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂತ ಪರ್ಸನ್ ನಿಮಗೆ ಒನ್ ಥಿಂಗ್ ಕಲ್ಸ್ಕೊಡ್ತಾರೆ, ಲೈಫ್ನ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ತಗೋ. ಎಲ್ಲ ಏನೇ ಸಿಚುವೇಶನ್ ಚೇಂಜ್ ಆದ್ರೂ ಆಕ್ಷನ್, ಪಟಾರ್ ಅಂತ ಆಕ್ಷನ್ ಅಥವಾ ಕನ್ಕ್ಲೂಷನ್ಗೆ ಬರ್ಬೇಕನ್ನೋದಿಲ್ಲ. ಯೋಚನೆ ಮಾಡು, ಯೋಚನೆ ಮಾಡ್ಬಿಟ್ಟು ಆಕ್ಷನ್ ತಗೋ, ವೈಸ್ ಆಗಿ ಆಕ್ಷನ್ ತಗೋ. ಯಾವಾಗ್ಲೂ ಆಕ್ಟಿವ್ ಆಗೇ ಇರ್ಬೇಕಂತ ಇಲ್ಲ. ಸ್ವಲ್ಪ ಲೈಫಲ್ಲಿ ಸ್ಲೋ ಡೌನ್ ಆಗೋದು ಈಸ್ ಆಲ್ಸೋ ಇಂಪಾರ್ಟೆಂಟ್. ಈ ಪರ್ಸನ್ ತುಂಬಾ ಯಾಚನೆ ಮಿಂಗಲ್ ಆಗಲ್ಲ, ಫ್ಯೂ ಪೀಪಲ್ ಜೊತೆ ಮಾತ್ರ ಮಾತಾಡೋದು, ಹೇಳ್ಕೊಳ್ಳೋದು ಎಲ್ಲ. ಥೆರಪಿಸ್ಟ್ ಆಗಿರ್ಬೋದು ನಿಮ್ ಮುಂಚೆನೆ ಹೇಳ್ದಂಗೆ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇವ್ರು ನಿಮಗೆ ಟೀಚ್ ಮಾಡ್ತಾರೆ. ಒಂದೊಂದ್ಸತಿ ಹೆಜ್ಜೆ ಮುಂದೆ ಇಡೋದೇ ಬೇಡ, ಒಂದ್ಸತಿ ಹೆಜ್ಜೆ ಹಿಂದೆ ಇಟ್ಟು ನಿಂತ್ಕೊಳ್ಳೋದು ಒಂಥರ ಕೀ. ಅದು ಮುಂದೆ ಮೂವ್ ಆಗೋದಕ್ಕೆ, ಬೆಟರ್ ವೇ ಅಲ್ಲಿ ಮೂವ್ ಆಗೋದಕ್ಕೆ, ಲೈಫ್ನ ಬೆಟರ್ ಡೈರೆಕ್ಷನ್ಗೆ ತಗೊಂಡು ಹೋಗೋಕ್ಕೆ. ಸಮ್ಟೈಮ್ಸ್ ಏನೋ ಹೋಗ್ತಾ ಇರೋ ಗಾಡಿ ಸ್ವಲ್ಪ ಸ್ಲೋ ಡೌನ್ ಮಾಡಿ, ಸ್ವಲ್ಪ ರಿವರ್ಸ್ ತಗೊಂಡು
ಸ್ವಲ್ಪ ರಿಯಲೈಸ್ ಮಾಡ್ಕೊಂಡು ಹೋಗೋದೂ ಮ್ಯಾಟರ್ ಆಗುತ್ತೆ ಅಂತ ಕಲ್ಸ್ಕೊಡ್ತಾರೆ ಅವರು ಮೇನ್ ಆಗಿ. ಆಲ್ ರೈಟ್, ಸೊ ನೆಕ್ಸ್ಟ್ ನೋಡೋಣ ಚಾಲೆಂಜಸ್ ಅಂದ್ರೆ ಏನಾಗಿರ್ಬೋದು, ನಿಮ್ಮ ಬಿಗ್ ವಿಲನ್ ಅಂದ್ರೆ ಏನಾಗಿರ್ಬೋದು, ಬಿಗ್ ಒಬ್ಸ್ಟ್ಯಾಕಲ್ ಅಂದ್ರೆ ಏನಾಗಿರ್ಬೋದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ. ದೇರ್ ಈಸ್ 9 of Wands. ಅಗೇನ್ ಗೈಸ್, ಇಲ್ಲಿ 9 of Wandsಗೂ ಈ ಗ್ರಾಸ್ ಹೋಪರ್ ಮೆಸೇಜ್ಗೂ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಬಿಕಾಸ್ 9 of Wands ಒಂದು ಸ್ಟ್ರಗ್ಲಿಂಗ್ ಸ್ಟೋರಿ ಬಗ್ಗೆ ಹೇಳುತ್ತೆ. ಎಲ್ಲೂ ನಿಂತ್ಕೊಳ್ಳಲ್ಲ, ಎಲ್ಲೂ ಗಿವ್ ಅಪ್ ಮಾಡಲ್ಲ. ಎಷ್ಟೇ ಸ್ಟ್ರಗಲ್ ಬಂದ್ರು ನಾನ್ ಸುಧಾರಿಸ್ಕೊಂತೀನಿ, ನಾನು ಅದನ್ನ ಐ ವಿಲ್ ಟೇಕ್ ಇಟ್ ಫಾರ್ವರ್ಡ್, ನಾನು ಫೇಸ್ ಮಾಡ್ತೀನಿ ಅನ್ನುವ ಒಂದು ಪರ್ಸನ್. ದಟ್ ಈಸ್ ಯು. ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಒನ್ ಥಿಂಗ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಗ್ರೂಪ್ 2 ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ನೀವು ನೋಡ್ಕೊಂಡ್ರು, ನೀವನ್ನ ಪುಷ್ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಎಲ್ಲೂ ಗಿವ್ ಅಪ್ ಮಾಡಲ್ಲ, ಎಲ್ಲೂ ನನ್ನ ಕೈಲಿ ಆಗಲ್ಲ ಅಂತ ಕೂರಲ್ಲ. ಬಿಕಾಸ್ 9 of Wands ಅಂದ್ರೆ 9 ನಂಬರ್, ನೆಕ್ಸ್ಟ್ 10, ನೆಕ್ಸ್ಟ್ ಈಸ್ 1, ರೈಟ್? ಸೊ ಆಲ್ಮೋಸ್ಟ್ ನೀವು ಏನು ಎಂಡಿಂಗ್ ಅಲ್ಲಿ ಇದ್ದೀರಾ. ಆಲ್ಮೋಸ್ಟ್ ಚಾಲೆಂಜಸ್ ನ ಫೇಸ್ ಮಾಡಿ, ಸ್ಟ್ರಗಲ್ ನ ಫೇಸ್ ಮಾಡಿ, ಅದನ್ನ ಓವರ್ಕಮ್ ಮಾಡ್ತಾ ಇದ್ದೀರಾ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡ್ಕೊಂತ ಹೋಗಿ. ಎಷ್ಟೇ ಚಾಲೆಂಜಸ್ ಬಂದ್ರು, ಆಬ್ಸ್ಟ್ಯಾಕಲ್ ಬಂದ್ರು, ಮೇಕ್ ಶೋರ್ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಅದೊಂದು ಯೋಚನೆ ಇರ್ಲಿ, ನನ್ ಕೈಲಿ ಆಗತ್ತೆ. ಎಷ್ಟೇ ಕಾನ್ಸ್ಟೆಂಟ್ ಚಾಲೆಂಜಸ್ ಬಂದ್ರು ಪರವಾಗಿಲ್ಲ, ನನ್ ಕೈಲಿ ಆಗತ್ತೆ. ಸೊ ಇಟ್ಸ್ ಮೋರ್ ಲೈಕ್ ಏನ್ ನೋಡ್ತಾ ಇದೀನಿ ಗೊತ್ತಾ, 9 of Wands ಅಂದ್ರೆ ಕಾನ್ಸ್ಟೆಂಟ್ ಸ್ಟ್ರಗಲ್ ಬರ್ತಾ ಇರುತ್ತೆ. ಅಗೇನ್ ಹೊಸ ಹೊಸ ಪೀಪಲ್ ನ ಮೀಟ್ ಆಗ್ಬೇಕಾಗಿ ಬರುತ್ತೆ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ, ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಎಲ್ಲರನ್ನು ಇಂಪ್ರೆಸ್ ಮಾಡ್ಬೇಕಾಗಿ ಬರುತ್ತೆ. ಇನ್ನೇನ್ ಒಂದ್ ಕೆಲಸ ಮುಗಿಸಿದ್ನಲ್ಲ ಅನ್ಕೂಡ್ಲೆ ಮೇ ಬಿ ನೀವು ಇನ್ನೊಂದಷ್ಟು ಹೊಸ ಪೀಪಲ್ ಜೊತೆ ನೀವು ಮಿಂಗಲ್ ಆಗ್ಬೇಕಾಗಿ ಬರುತ್ತೆ, ಹೊಸ ಎನರ್ಜೀಸ್ ನ ಆಕ್ಸೆಪ್ಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಒಂಥರ ಜರ್ನಿ ಅಷ್ಟು ಏನು ಸ್ಲೋ ಡೌನ್ ಆಗಿ ಹೋಗ್ತಾ ಇರಲ್ಲ, ಅಷ್ಟು ಈಸಿಯಾಗಿ ಹೋಗ್ತಾ ಇರಲ್ಲ. ಮುಂಚೆನೆ ಹೇಳ್ದಂಗೆ ಹೊಸ ಜನರನ್ನ ಮೀಟ್ ಆಗೋದು, ಎಲ್ಲರನ್ನ ಇಂಪ್ರೆಸ್ ಮಾಡ್ಕೊಂಡು ಹೋಗೋದು, ಇನ್ನೇನ್ ಮುಗೀತು ಅಂದ್ಕೂಡ್ಲೆ ಹೊಸ ಒಂದು ಸೈಕಲ್ ಬರೋದು. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮಿಂದ ಜನರು ಇಟ್ಕೊಂಡಿರ್ತಾರೆ. ಅಂಡ್ ಎಟ್ ದ ಸೇಮ್ ಟೈಮ್ ಮನಿ ವೈಸ್ ಅಲ್ಲೂ ಕೂಡ ಇದೊಂದು ಸಕ್ಸಸ್ ನ ಗಳಿಸ್ಬೇಕು ಅಂದ್ರೆ ಒಂದಷ್ಟು ದುಡ್ಡನ್ನ ಸ್ಪೆಂಡ್ ಮಾಡ್ಬೇಕಾಗಿ ಬರ್ಬೋದು ನಿಮ್ ಕಡೆಯಿಂದ. ಸೊ ನಿಮಗೆ ಒಂಥರ ಏನಾಗ್ತದೆ ಲೈಫಲ್ಲಿ, ಈ ಕಡೆ ನಾನು ಎನರ್ಜಿನೂ ಹಾಕ್ತಾ ಇದೀನಿ, ನನ್ನ ಕಡೆಯಿಂದ ದುಡ್ಡು ಸ್ಪೆಂಡ್ ಆಗ್ತಾ ಇದೆ. ಸೊ ಹಿಂಗೆಲ್ಲ ಥಾಟ್ಸ್ ಬರೋ ಪಾಸಿಬಿಲಿಟಿ ಇದೆ. ಲೈಕ್ ಟಿಲ್ ಯು ಮೇಕ್ ಇಟ್, ಟಿಲ್ ಯು ಅಚೀವ್ ಇಟ್, ನಿಮ್ಮಿಂದ ಎನರ್ಜಿ ಹೋಗ್ತಾನೆ ಇರುತ್ತೆ. ಬಟ್ ಲೆಸನ್ ಇಲ್ಲಿ ನೀವು ಕಲ್ತ್ಕೋಬೇಕಾಗಿರೋದು ಏನಂತ ಅಂದ್ರೆ, ನೀವು ಅನ್ಕೊಂಡಿರೋಕ್ಕಿಂತ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಏನಿದೆ ಮುಂದೆ ನುಗ್ತಾ ಇರಿ. ಯಾವಾಗೆಲ್ಲ ಕಷ್ಟ ಇದೆ ಅಂತ ಅನ್ಸಿದ್ರು ಪರವಾಗಿಲ್ಲ, ಒನ್ ಥಿಂಗ್ ಮೈಂಡ್ ಅಲ್ಲಿ ಇಟ್ಕೊಂಡಿರಿ, 9 ಅಂದ್ರೆ 10 ಬಂದೇ ಬರುತ್ತೆ. ಅಂದ್ರೆ ಯು ಆರ್ ವೆರಿ ಕ್ಲೋಸ್, ಈ ಸ್ಟ್ರಗಲಿಂಗ್ ಜರ್ನಿ ಎಂಡ್ ಆಗೋದಕ್ಕೆ ವೆರಿ ಕ್ಲೋಸ್ ಅಲ್ಲಿ ಇದ್ದೀರಾ ಅಂತ. ಸೊ ನೆಕ್ಸ್ಟ್ ಚಾಪ್ಟರ್ ತಲೆಯಲ್ಲಿ ಇಟ್ಕೊಂಡಿರಿ ಗೈಸ್, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಅನ್ ಈಸಿ ಒನ್. ಓಕೆ, ನೆಕ್ಸ್ಟ್ ನೋಡೋಣ ನಿಮ್ಮ ಹಿಡನ್ ಟ್ಯಾಲೆಂಟ್, ಬ್ಲೆಸ್ಸಿಂಗ್ಸ್ ಏನಾದ್ರೂ ಇದೆಯಾ ನಿಮಗೆ ಚಾಪ್ಟರ್ ಅಲ್ಲಿ ಅಂತ. ಗ್ರೂಪ್ 2 ಅವರಿಗೆ ದ ಎಂಪರರ್, ವಾವ್, ಫಸ್ಟ್ ಮೇಜರ್ ಆರ್ಕಾನ ಬಂದಿದೆ ನಿಮಗೆ. ಸೊ ಗ್ರೂಪ್ 2 ಒನ್ ಥಿಂಗ್ ಇಸ್ ಫಾರ್ ಶೋರ್, ನೀವ್ ಏನ್ ಲೈಫಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮ ಪ್ಲಾನ್ ಇಂದ ಔಟ್ ಆಫ್ ಪ್ಲಾನ್ ಹೋಗ್ತಾ ಇಲ್ಲ ನೀವು, ನಥಿಂಗ್ ಟು ವರಿ. ಸೊ ಎಲ್ಲೊಂದ್ ಕಡೆ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಪಾಸ್ ಮಾಡ್ಕೊಂಡು ರಿಯಲೈಸೇಷನ್ ಮಾಡ್ಕೊಳ್ಳಿ, ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿವರೆಗೂ ನೀವು ಎಲ್ಲಿದ್ದೀರಾ, ನೀವಿದು ಪ್ಲಾನ್ಡ್ ಆಗೇ ಬಂದಿರೋದು, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಆಗೋದು, ಆಕ್ಸಿಡೆಂಟಲಿ ನೀವು ಎಲ್ಲೋ ಹೋಗೋದು, ಏನೋ ಒಂದು ಡೈರೆಕ್ಷನ್ ಚೂಸ್ ಮಾಡೋದು, ಹಂಗಲ್ಲ. ನೀವು ಯೋಚನೆ ಮಾಡಿದ್ರೆ ನೀವು ಇಂಥ ಒಂದು ಲೈಫ್ ಬೇಕು, ಇಂಥ ಒಂದು ಸ್ಟೆಬಿಲಿಟಿ ಬೇಕು ಅಂತ ಯಾವಾಗ್ಲೂ ನೀವು ಪ್ಲಾನ್ ಮಾಡಿದ್ರಿ, ಈ ತರನೇ ದಾರಿಲಿ ಹೋಗ್ಬೇಕು ಅಂತ ಯಾವಾಗ್ಲೂ ಪ್ಲಾನ್ ಮಾಡಿದ್ರಿ ನೀವು. ಇದು ನಿಮ್ಮ ಪ್ಲಾನ್ ಪ್ರಕಾರನೇ ಆಗ್ತಾ ಇರೋ ಒಂದು ಚೇಂಜಸ್ ಗ್ರೂಪ್ 2. ಇದೇನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಇದೊಂದು ತಲೆಯಲ್ಲಿ ಇಟ್ಕೋಬೇಕು. ಬಿಕಾಸ್ ಎಂಪರರ್ ಅಂದ್ರೆ ಒಂದು ಸ್ಟ್ರಾಟಜಿಕ್ ಪ್ಲಾನಿಂಗ್ ಬಗ್ಗೆ ಹೇಳುತ್ತೆ, ಲೈಫ್ ಸ್ಟೆಬಿಲಿಟಿ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ಸೊ ಹಿಡನ್ ಟ್ಯಾಲೆಂಟ್ ನಿಮ್ ಬಗ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಪ್ಲಾನಿಂಗ್ ಅಲ್ಲಿ ಯು ಆರ್ ದ ಬೆಸ್ಟ್ ಪರ್ಸನ್. ನೀವು ಎಷ್ಟು ಪ್ಲಾನ್ ಮಾಡ್ಕೊಂಡು ಹೋದ್ರು ಅದು ಫೇಲ್ಯೂರ್ ಕೊಡಲ್ಲ ನಿಮಗೆ, ಸ್ಟೆಬಿಲಿಟಿನೇ ಕೊಡುತ್ತಾ ಬರುತ್ತೆ. ಅಂಡ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ನೀವು ತುಂಬಾ ಚೆನ್ನಾಗಿ ವೈಸ್ ಡಿಸಿಷನ್ ತಗೊಂತೀರಾ, ನಿಮಗೊಂದು ಸ್ಟ್ರಾಟಜಿಕ್ ಪ್ಲಾನ್ ಇದೆ ನಿಮ್ಮಲ್ಲಿ, ನಿಮಗೆ ರಿಯಲೈಸೇಷನ್ ಆಗುತ್ತೆ. ಅಂದ್ರೆ ಇಟ್ಸ್ ಲೈಕ್
ನಿಮ್ ಲೈಫ್ ಬೆಟರ್ ವೇಗೆ ಹೋಗ್ತಾ ಇದೆ, ಬೆಟರ್ ಡೈರೆಕ್ಷನ್ಗೆ ಹೋಗ್ತಾ ಇದೆ, ಒಂದು ಸ್ಟೆಬಿಲಿಟಿ ಬರ್ತಾ ಇದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ನಿಮ್ಮ ಪ್ಲಾನ್ಸ್, ನಿಮ್ಮ ಸ್ಟ್ರಾಟಜಿಕ್ ಪ್ಲಾನ್ಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ ಬಗ್ಗೆ ನಿಮಗೆ ಒಂಥರ ರಿಯಲೈಸೇಷನ್ ಆಗುತ್ತೆ ಇದು ಫ್ಯೂಚರ್ ಅಲ್ಲಿ. ನಿಮಗೆ ಅಡ್ವೈಸ್ ನೋಡೋಣ. ಗ್ರೂಪ್ 2 ಅವ್ರಿಗೆ ಫೈನಲ್ ಕಾರ್ಡ್, ದೇರ್ ಈಸ್ 8 ಆಫ್ ಸ್ಪೋರ್ಟ್ಸ್. ಈಗೇನ್ 8 ಆಫ್ ಸ್ಪೋರ್ಟ್ಸ್ ಅಂದ್ರೆ ಒಂದು ಮೆಂಟಲಿ ರಿಸ್ಟ್ರಿಕ್ಷನ್. ಅಂದ್ರೆ ಮೇ ಬಿ ಗ್ರೂಪ್ 2 ಇಷ್ಟ ದಿನ ನೀವು ಮೈಂಡಲ್ಲೇ ಅನ್ಕೊಂತ ಇದ್ರಿ ನನ್ ಕೈಲಿ ಆಗಲ್ಲ, ಮೇ ಬಿ ನಾನ್ ಇದನ್ನ ಮಾಡಂಗಿಲ್ಲ, ನಾನ್ ಇದನ್ನ ಮಾಡಿದ್ರೆ ನಮ್ ಫ್ಯಾಮಿಲಿ ನನ್ ಬಗ್ಗೆ ಏನ್ ಅನ್ಕೋಬಹುದು, ನಾನ್ ಇದನ್ನ ಚೂಸ್ ಮಾಡಿದ್ರೆ ನನ್ ನೆಂಟ್ರು ನನ್ ಬಗ್ಗೆ ಏನ್ ಅನ್ಕೋಬಹುದು, ಅವರೆಲ್ಲ ಆ ತರ ಕೆಲ್ಸದಲ್ಲಿದ್ದಾರೆ, ನನ್ನ ಕಸಿನ್ಸ್ ಈ ತರ ಕೆಲ್ಸದಲ್ಲಿದ್ದಾರೆ, ನನ್ನ ನೆಂಟ್ರು ಆ ತರ ದುಡ್ಡು ಮಾಡಿದ್ದಾರೆ, ನಾನ್ ಇವಾಗ ಈ ತರ ಚೂಸ್ ಮಾಡಿದ್ರೆ ನನ್ನ ಎಲ್ಲರೂ ಏನ್ ಜಡ್ಜ್ ಮಾಡ್ಬೋದು, ನನ್ ಕೈಲಿ ಇದಾಗಲ್ಲ. ಸೊ ಹಿಂಗೆಲ್ಲ ನಿಮ್ಮ ಮೆಂಟಲಿ, ನಿಮ್ಮ ಮೈಂಡ್ ಅಲ್ಲೇ ಒಂದಷ್ಟು ನೆಗೆಟಿವ್ ಥಾಟ್ಸ್ ಇತ್ತು ಅನ್ಸುತ್ತೆ ನಿಮ್ಮ ಜರ್ನಿ ಬಗ್ಗೆ. ನನ್ ಕೈಲಿ ಆಗಲ್ಲ ಅನ್ನೋದು ಮೇನ್, ಆಗದೇ ಇಲ್ಲ ಅಂತ ಇದ್ರಿ. ಬಟ್ ನಿಮಗ್ ರಿಯಲೈಸೇಷನ್ ಆಗುತ್ತೆ, ಓಕೆ ನಾನು ಇಷ್ಟ ದಿನ ಮೆಂಟಲಿ ನನಗ್ ನಾನೊಂದು ರಿಸ್ಟ್ರಿಕ್ಷನ್ಸ್ ನ ಹಾಕೊಂಡಿದ್ದೆ, ಮೆಂಟಲಿ ನನಗ್ ನಾನೊಂದು ಬೌಂಡ್ರಿನ ಹಾಕೊಂಡಿದ್ದೆ. ಬಟ್ ನಾನು ಆಕ್ಚುಲಿ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನನ್ ಕೈಲಿ ಆಗದೇ ಇಲ್ಲ ಅನ್ಕೊಂಡಿದ್ದೆ, ಬಟ್ ಐ ಆಮ್ ಡೂಯಿಂಗ್ ಇಟ್ ನೌ ಅಂತ ನಿಮಗೆ ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದೀನಿ. ಸೊ ನೆಕ್ಸ್ಟ್ ಚಾಪ್ಟರ್ ನಿಮಗೆ ಟೀಚ್ ಮಾಡುತ್ತೆ ನಿಮ್ಮ ಲಿಮಿಟೇಷನ್, ನಿಮ್ಮ ಥಾಟ್ಸ್ ಅಲ್ಲೇ ಲಿಮಿಟೇಷನ್ ಥಾಟ್ಸ್ ನೀವು ಹೊರಗೆ ಬರೋದು, ನಿಮ್ಮ ಭಯದಿಂದ ನೀವು ಹೊರಗೆ ಬರೋದು, ನಿಮಗೆ ನೀವೇ ಹಾಕೊಂಡಿದ್ದ ಒಂದಷ್ಟು ರಿಸ್ಟ್ರಿಕ್ಷನ್ ಇಂದ ನೀವು ಹೊರಗೆ ಬರೋದು, ನಿಮ್ಮ ಮೈಂಡ್ ಸೆಟ್ ಇಂದ ನೀವು ಎಷ್ಟು ದಿನ ನೀವು ಹಿಂದೆ ಉಳಿತಾ ಇದ್ರಿ ಅಂತ ನಿಮಗೊಂದು ಥಾಟ್ ಬರೋದು. ವಾವ್, ಇಟ್ಸ್ ಮೋರ್ ಲೈಕ್ ಮೇ ಬಿ ಯಾರು ನಿಮಗೆ ತಡಿತಾ ಇರ್ಲಿಲ್ಲ, ಬಟ್ ನಿಮ್ಮ ಒಂದು ಥಾಟ್ ಅಲ್ಲೇ ನೀವು ಅನ್ಕೊಂತಾ ಇದ್ರಿ ಅನ್ಸುತ್ತೆ, ನನ್ ಕೈಲಿ ಆಗಲ್ಲ, ನಾನ್ ಇದಕ್ಕೆ ಸರಿಯಾದ ಪರ್ಸನ್ ಅಲ್ಲ, ನನ್ ಜೊತೆ ಆ ಸ್ಟ್ರೆಂತ್ ಇಲ್ಲ, ಸ್ಕಿಲ್ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಟ್ಯಾಲೆಂಟ್ ಇಲ್ಲ ಅಂತ. ಬಟ್ ರಿಯಲೈಸೇಷನ್ ಆಗೋದನ್ನ ನೋಡ್ತಾ ಇದೀನಿ ನಿಮಗೇನೆ, ದಟ್ ಈಸ್ ಫಾರ್ ಶೋರ್. ಸೊ ಗ್ರೂಪ್ 2 ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ನೆಕ್ಸ್ಟ್ ಚಾಪ್ಟರ್ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ತುಂಬಾ ಜನ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್, ಫ್ಯಾಮಿಲಿ ಬಿಟ್ಟು ಹೊರಗೆ ಹೋಗೋದನ್ನ ನೋಡ್ತಾ ಇದ್ದೀನಿ. ಒಂದು ಬೆಟರ್ ಪೊಸಿಷನ್, ಒಂದು ಚಾಲೆಂಜಿಂಗ್ ಪೊಸಿಷನ್, ಎವ್ರಿ ಡೇ ಚಾಲೆಂಜಸ್ ಇರುತ್ತೆ, ಬಟ್ ನೀವ್ ಅದನ್ನ ಚೂಸ್ ಮಾಡ್ಕೊಂಡು ಬೆಟರ್ ವೇಯಲ್ಲಿ ಪ್ಲಾನ್ ಮಾಡ್ಕೊಂಡು ಡೀಲ್ ಮಾಡ್ಕೊಂತ ಬರ್ತೀರಾ. ಅಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮಗ್ ನೀವೇ ಪ್ರೂವ್ ಮಾಡ್ಕೊಂತೀರಾ, ಐ ಆಮ್ ದಿ ಬೆಸ್ಟ್ ಅಂತ, ನಾನು ಅನ್ಕೊಂಡಿಕ್ಕಿಂತ ಬೆಟರ್ ಆಗಿ ಮಾಡಿದೆ ಅಂತ ನಿಮಗ್ ನೀವೇ ಪ್ರೂವ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ ನಾನು. ಬ್ಯೂಟಿಫುಲ್ ರೀಡಿಂಗ್ ಅಂತಾನೆ ಹೇಳ್ಬೋದು ಗ್ರೂಪ್ 2 ಅವರಿಗೆ. ಏನನ್ಸ್ತು ಅಂತ ಹೇಳಿ ಗೈಸ್. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ನ ಕ್ಲೇಮ್ ಮಾಡ್ಕೋಬೇಕನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.